ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಪಾಂಚಜನ್ಯ ಐಎಎಸ್. ನಾನು ನವೀನ್ ಕುಮಾರ್. ಇವತ್ತಿನ ದ ಹಿಂದೂ ಪತ್ರಿಕೆಯ ವಿಶ್ಲೇಷಣೆಗೆ ನಿಮಗೆಲ್ಲರಿಗೂ ಸ್ವಾಗತ. ಶನಿವಾರ ಹಾಗೂ ಭಾನುವಾರದ ವಿಶ್ಲೇಷಣೆ ಬಾಕಿ ಇರೋದ್ರಿಂದ ಮೊದಲು ಇವತ್ತು ಶನಿವಾರ ಹಾಗೂ ನಾಳೆ ಭಾನುವಾರದನ್ನ ಸಹ ಕವರ್ ಮಾಡ್ತೇವೆ. ಇವತ್ತು ಶನಿವಾರ ಹಾಗೂ ಇವತ್ತಿನ ಮುಖ್ಯ ವಿಷಯಗಳನ್ನ ನೋಡ್ಬಿಡೋಣ. ಮೊದಲನೇದು, US ಪ್ರೆಸಿಡೆಂಟ್ ಡೊನಾಲ್ಡ್ ಟ್ರಂಪ್ ಸೆಡ್ the US has lost India and Russia to China, warning that American policies risk pushing key partners closer to Beijing. ಅಂದ್ರೆ ಅವರೇ ಟ್ಯಾರಿಫ್ ಎಲ್ಲ ಹಾಕೊಂಡಿದ್ರು, ಮೊದಲು ಬೇರೆ ಬೇರೆ ರೆಸ್ಟ್ರಿಕ್ಷನ್ಸ್, ತುಂಬಾ ರೂಲ್ಸ್ ಗಳನ್ನೆಲ್ಲ ತಂದಿದ್ರು. ಈಗ ಅವರಿಗೆ ಪಶ್ಚಾತ್ತಾಪ ಆಗಿರೋ ರೀತಿ ಇದೆ. ಅಮೆರಿಕದ ಕೆಲವು ನೀತಿಗಳಿಂದಾಗಿ ಭಾರತ ಮತ್ತೆ ರಷ್ಯಾ ಚೀನಾಕ್ಕೆ ಹತ್ರ ಆಗ್ತಾ ಇವೆ ಅಂತ ಅವರು ಆತಂಕ ವ್ಯಕ್ತಪಡಿಸ್ತಾ ಇದ್ದಾರೆ. ಇದರಿಂದಾಗಿ ಅಮೆರಿಕ ತನ್ನ ಮುಖ್ಯ ಮಿತ್ರ ರಾಷ್ಟ್ರಗಳನ್ನ ಕಳ್ಕೊಳ್ತಾ ಇದೆ ಅಂತ ಸಹ ಅವ್ರು ಹೇಳ್ತಾ ಇದ್ದಾರೆ. ಇನ್ನು ಎರಡನೇ ವಿಚಾರ, ಜಡ್ಜಸ್ ಆಫ್ ಹೈಯರ್ ಕೋರ್ಟ್ಸ್ ಇನ್ ಇಂಡಿಯಾ ಆಫನ್ recuse themselves from hearing cases but are not required to publicly disclose reasons, raising concerns about transparency in the judiciary. ಕೆಲವೊಂದು ಪ್ರಕರಣಗಳನ್ನ ನ್ಯಾಯಾಲಯಗಳ ನ್ಯಾಯಮೂರ್ತಿಗಳು ಕೈ ಬಿಡ್ತಾರೆ ಅಂತಂದ್ರೆ ಅವರಿಗೆ ಅದರಲ್ಲಿ ಕಾನ್ಫ್ಲಿಕ್ಟ್ ಆಫ್ ಇಂಟ್ರೆಸ್ಟ್ ಇರಬಹುದು, ಅಥವಾ ಬೇರೆ ಬೇರೆ ಕಾರಣಗಳಿಂದ ಆ ಪ್ರಕರಣಗಳನ್ನ ಅವರು ಕೈಗೆತ್ಕೊಳ್ಳೋದಿಲ್ಲ, ಅಥವಾ ಅದರಿಂದ ಹಿಂದೆ ಸರಿತಾರೆ. ಆದ್ರೆ ಯಾಕೆ ಹಿಂದೆ ಸರಿದ್ರು ಅನ್ನೋದಕ್ಕೆ ಸ್ಪಷ್ಟ ಕಾರಣಗಳನ್ನ ಸಾರ್ವಜನಿಕವಾಗಿ ಅವರು ಬಹಿರಂಗಪಡಿಸಲೇಬೇಕು ಅನ್ನುವಂತಹ ನಿಯಮ ಇಲ್ಲ. ಹೀಗಾಗಿ ಇದು ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಪಾರದರ್ಶಕತೆ ಇಲ್ಲ ಅನ್ನುವಂತಹ ಒಂದು ಕಳವಳಕ್ಕೆ ಕಾರಣ ಆಗಿದೆ. ಇನ್ನು ಜುಡಿಷಿಯಲ್ ರೆಕ್ಯೂಸಲ್ ಏನು ಹಾಗಂತಂದ್ರೆ, ಇಟ್ ಮೀನ್ಸ್ ಅ ಜಡ್ಜ್ ವಿತ್ಡ್ರಾವಿಂಗ್ ಫ್ರಮ್ ಅ ಕೇಸ್ ಟು ಅವಾಯ್ಡ್ ಬಯಾಸ್ ಆರ್ ಕಾನ್ಫ್ಲಿಕ್ಟ್ ಆಫ್ ಇಂಟ್ರೆಸ್ಟ್. ಬಟ್ ಇನ್ ಇಂಡಿಯಾ ದೇರ್ ಆರ್ ನೋ ಫಾರ್ಮಲ್ ರೂಲ್ಸ್ ಮ್ಯಾಂಡೇಟಿಂಗ್ ಡಿಸ್ಕ್ಲೋಜರ್ ಆಫ್ ಸಚ್ ರೀಸನ್ಸ್. ಅಂದ್ರೆ ಈಗ ಕೆಲವೊಂದ್ಸಾರಿ ಪಕ್ಷಪಾತ ಇರಬಹುದು, ಅಥವಾ ತಮ್ಮ ಹಿತಾಸಕ್ತಿಗಳಲ್ಲಿ ಕೆಲವೊಂದು ಸಂಘರ್ಷ ಆಗದೆ ಇರೋ ರೀತಿ ನೋಡ್ಕೊಳ್ಳಿಕ್ಕೆ ಪ್ರಕರಣಗಳಿಂದ ನ್ಯಾಯಮೂರ್ತಿಗಳು, ನ್ಯಾಯಾಧೀಶರು ಹಿಂದೆ ಸರಿಯುವುದನ್ನ ಜುಡಿಷಿಯಲ್ ರೆಕ್ಯೂಸಲ್ ಅಂತ ಕರೀತಾರೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಭಾರತದಲ್ಲಿ ಯಾವುದೇ ನಿರ್ದಿಷ್ಟವಾದ ನಿಯಮಗಳು ಇಲ್ಲ. ಎಕ್ಸ್ಟರ್ನಲ್ ಅಫೇರ್ಸ್ ಮಿನಿಸ್ಟರ್ ಎಸ್ ಜೈಶಂಕರ್ will join Brazil-led BRICS virtual summit to discuss US tariffs, with leaders focusing on global trade issues and economic cooperation. ಬ್ರಿಕ್ಸ್ ದೇಶಗಳ ಈಗ ವರ್ಚುವಲ್ ಶೃಂಗಸಭೆಯಲ್ಲಿ ನಮ್ಮ ದೇಶದ ವಿದೇಶಾಂಗ ವ್ಯವಹಾರಗಳ ಸಚಿವ ಎಸ್ ಜೈಶಂಕರ್ ಅವರು ಭಾಗವಹಿಸಲಿಕ್ಕಿದ್ದಾರೆ. ಈ ಸಭೆಯಲ್ಲಿ ಅಮೆರಿಕದ ಸುಂಕ ಗೊತ್ತಿದೆ ನಿಮಗೆ, ಟ್ಯಾರಿಫ್ ಬಗ್ಗೆ, ಅದರ ಜೊತೆ ಜಾಗತಿಕ ಮಟ್ಟದಲ್ಲಿ ಏನೇನು ವ್ಯಾಪಾರ ಸಮಸ್ಯೆಗಳಾಗ್ತಾ ಇದೆ, ಆರ್ಥಿಕ ಸಹಕಾರ, ಹೀಗೆ ಬೇರೆ ಬೇರೆ ವಿಚಾರಗಳ ಕುರಿತು ಚರ್ಚೆ ಮಾಡ್ತಾರೆ. ಇದಾದ ನಂತರ ಮುಂದಿನದು, ಇಂಡಿಯನ್ ಎಕ್ಸ್ಪೋರ್ಟರ್ಸ್ ಸ್ಯಾಡ್ it is not easy to suddenly shift focus from global to domestic markets, as global supply chains and buyers contracts take time to reorient. ಕೆಲವು ದಿನಗಳ ಹಿಂದೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಒಂದು ಕರೆ ನೀಡಿದ್ರು. ಈಗ ನಾವು ಎಕ್ಸ್ಪೋರ್ಟ್ಗಳ ಬದಲು ದೇಶೀಯ ಮಟ್ಟದ ಸ್ವದೇಶಿ ವಸ್ತುಗಳ ಕಡೆ ಫೋಕಸ್ ಮಾಡೋಣ. ಬೇರೆ ದೇಶಕ್ಕೆ ಎಕ್ಸ್ಪೋರ್ಟ್ ಮಾಡುವವರು ತಮ್ಮ ದೇಶದಲ್ಲೇ, ಭಾರತದಲ್ಲೇ ತಮ್ಮ ಉತ್ಪನ್ನಗಳನ್ನ ಜಾಸ್ತಿ ಮಾರಾಟ ಮಾಡಿ, ಮತ್ತೆ ಗ್ರಾಹಕರು ಸಹ ದೇಶೀಯ ಉತ್ಪನ್ನಗಳನ್ನು ಹೆಚ್ಚು ಖರೀದಿ ಮಾಡಿ ಅಂತ ಕರೆಯನ್ನ ನೀಡಿದ್ರು. ಆದ್ರೆ ಈಗ ರಫ್ತುದಾರರು ಇರ್ತಾರಲ್ವಾ, ಬೇರೆ ದೇಶಕ್ಕೆ ಇಲ್ಲಿಂದ ವಸ್ತುಗಳನ್ನ ಕಳುಹಿಸುವವರು, ಅವರು ಈಗ ಒಂದೇ ಸಾರಿ ನಾವು ವರ್ಲ್ಡ್ ಲೆವೆಲ್ ಇಂದ, ಗ್ಲೋಬಲ್ ಲೆವೆಲ್ ಇಂದ ದೇಶೀಯ ಮಾರುಕಟ್ಟೆ ಕಡೆ ಗಮನ ಕೊಡ್ಲಿಕ್ಕೆ ಆಗೋದಿಲ್ಲ. ಯಾಕಂತಂದ್ರೆ ಮೊದಲೇ ಪೂರೈಕೆ ಸರಪಳಿಗಳು, ಸಪ್ಲೈ ಚೈನ್ ಮೊದಲೇ ಬಿಲ್ಡ್ ಆಗಿರುತ್ತೆ. ಮತ್ತೆ ಕೆಲವೊಬ್ಬರ ಜೊತೆ ನಾವು ಬಯರ್ ಕಾಂಟ್ರಾಕ್ಟ್ಸ್, ಖರೀದಿದಾರರ ಒಪ್ಪಂದಗಳಾಗಿರುತ್ತೆ. ಅದನ್ನ ಮತ್ತೆ ದೇಶೀಯ ಮಾರುಕಟ್ಟೆಗೆ ಮರು ರೂಪಿಸ್ಲಿಕ್ಕೆ ಸಮಯ ಬೇಕು ಅಂತ ಅವ್ರು ಹೇಳಿದ್ದಾರೆ. ಇನ್ನು ಟ್ರೇಡ್ ಡೈವರ್ಸಿಫಿಕೇಶನ್ ಅನ್ನುವಂತಹ ಟರ್ಮ್ ಸಹ ಬಂದಿದೆ ಇಲ್ಲಿ. ಇಟ್ ಇಸ್ ದ ಸ್ಟ್ರಾಟಜಿ ಆಫ್ ರೆಡ್ಯೂಸಿಂಗ್ ಡಿಪೆಂಡೆನ್ಸ್ ಆನ್ ಲಿಮಿಟೆಡ್ ಮಾರ್ಕೆಟ್ಸ್ ಆರ್ ಪ್ರಾಡಕ್ಟ್ಸ್ ಬೈ ಎಕ್ಸ್ಪ್ಯಾಂಡಿಂಗ್ ಎಕ್ಸ್ಪೋರ್ಟ್ ಟು ಮಲ್ಟಿಪಲ್ ಡೆಸ್ಟಿನೇಷನ್, ಇಂಪ್ರೂವಿಂಗ್ ರೆಸಿಲಿಯನ್ಸ್ ಅಗೇನ್ಸ್ಟ್ ಗ್ಲೋಬಲ್ ಶಾಕ್ಸ್. ಅಂದ್ರೆ ವ್ಯಾಪಾರವನ್ನ ಡೈವರ್ಸಿಫೈ ಮಾಡೋದು, ವೈವಿಧ್ಯೀಕರಣಗೊಳಿಸೋದು ಅಂತಂದ್ರೆ ಕೆಲವು ದೇಶಗಳ ಮೇಲಿರಬಹುದು ಮಾರುಕಟ್ಟೆ ಅಥವಾ ಉತ್ಪನ್ನಗಳ ಮೇಲಿನ ಅವಲಂಬನೆ ಕಡಿಮೆ ಮಾಡಿ ಬೇರೆ ಬೇರೆ ದೇಶಗಳಿಗೂ ಸಹ ರಫ್ತನ್ನ ವಿಸ್ತರಿಸೋದು. ಇದರಿಂದಾಗಿ ಏನಾಗುತ್ತೆ, ಯಾವುದೇ ಕೆಲವು ದೇಶಗಳಲ್ಲಿ ಆರ್ಥಿಕ ಸಂಕಷ್ಟಗಳು ಎದುರಾದ್ರೆ ನಮಗೆ ಅದರ ಎಫೆಕ್ಟ್ ಆಗೋದು ಕಡಿಮೆ ಆಗುತ್ತೆ. ನಮ್ಮ ದೇಶದ ಆರ್ಥಿಕತೆ ಸ್ಥಿರವಾಗಿ ಮುಂದುವರಿತಾ ಹೋಗುತ್ತೆ. ಇನ್ನು ಓವರ್ 4,000 ಸೈಂಟಿಸ್ಟ್ including Nobel laureates, field medalists, urged an immediate end to hostilities in Gaza, citing humanitarian crisis and civilian suffering.
The Gaza Strip is a densely populated Palestinian territory bordering Israel, Egypt, often at the center of conflict in West Asia. ನಿಮ್ಗೆ ಗೊತ್ತಿದೆ ಇದರ ಬಗ್ಗೆ ಮೊದಲಿಂದ ಸಹ ನೋಡ್ತಾ ಇದ್ದೇವೆ. ಇಸ್ರೇಲ್ ಗಾಜಾ ನಡುವಿನ ಸಂಘರ್ಷ ಏನಾಗ್ತಾ ಇದೆ ಅಲ್ಲಿ. ಸುಮಾರು 4,000ಕ್ಕೂ ಹೆಚ್ಚು ಜನ ವಿಜ್ಞಾನಿಗಳಿರಬಹುದು, ನೊಬೆಲ್ ಮತ್ತೆ ಫೀಲ್ಡ್ಸ್ ಮೆಡಲ್ ಪುರಸ್ಕೃತರಾದವರು, ಇವರೆಲ್ಲ ಸೇರಿ ಸಂಘರ್ಷವನ್ನ ತಕ್ಷಣ ನಿಲ್ಲಿಸಿ ಅಂತ ಒತ್ತಾಯಿಸ್ತಾ ಇದ್ದಾರೆ. ಅಲ್ಲಿನ ಮಾನವೀಯ ಬಿಕ್ಕಟ್ಟು, ಎಷ್ಟೋ ಜನ ಹಂಗರ್ ಇಶ್ಯೂಸ್, ಮಾಲ್ ನ್ಯೂಟ್ರಿಷನ್, ಅಪೌಷ್ಟಿಕತೆ, ಹಸಿವಿನ ಸಮಸ್ಯೆಯಿಂದ ಬಳಲ್ತಾ ಇದ್ದಾರೆ. ಹಾಗಾಗಿ ಅದನ್ನ ನಿಲ್ಲಿಸಿ ಅಂತ ತುಂಬಾ ಜನ ಕೇಳ್ಕೊಳ್ತಾ ಇದ್ದಾರೆ. ಇನ್ನು ಗಾಜಾ ಪಟ್ಟಿ ಇಸ್ರೇಲ್ ಮತ್ತು ಈಜಿಪ್ಟ್ ಗಡಿಲಿರೋದು ಮುಖ್ಯವಾಗಿ ಪಶ್ಚಿಮ ಏಷ್ಯಾದಲ್ಲಿ, ವೆಸ್ಟ್ ಏಷ್ಯಾದಲ್ಲಿ ಕಾನ್ಫ್ಲಿಕ್ಟ್ ಅನ್ನೋದಕ್ಕೆ ಒಂಥರ ಸೆಂಟರ್ ಇದು, ಈ ಎಲ್ಲಾ ಸಂಘರ್ಷಗಳ ಕೇಂದ್ರ ಬಿಂದು. ಇನ್ನು ನೊಬೆಲ್ ಪ್ರೈಸ್ ಅಂಡ್ ಫೀಲ್ಡ್ ಮೆಡಲ್ ಇದೆಲ್ಲ ಇಂಟರ್ನ್ಯಾಷನಲ್ ಅವಾರ್ಡ್ ನಿಮ್ಗೆ ಗೊತ್ತಿದೆ. ಮುಖ್ಯವಾಗಿ ಸೈನ್ಸು, ಲಿಟರೇಚರ್, ಪೀಸ್, ಮ್ಯಾಥಮೆಟಿಕ್ಸ್ ಇದೆಲ್ಲ ವಿಷಯಗಳಲ್ಲಿ ಹೈಯರ್ ಗ್ಲೋಬಲ್ ಇನ್ಫ್ಲೂಯೆನ್ಸ್, ಜಾಗತಿಕ ಮಟ್ಟದಲ್ಲಿ ಹೆಚ್ಚಿನ ಪ್ರಭಾವವನ್ನು ಹೊಂದಿರುವಂತಹ ಪ್ರಶಸ್ತಿಗಳು. ಫೀಲ್ಡ್ ಮೆಡಲ್ ಯಾವ್ದು ಕೊಡ್ತಾರೆ? ಫೀಲ್ಡ್ಸ್ ಮೆಡಲ್ ತಿಳ್ಕೊಂಡು ಕಮೆಂಟ್ ಮಾಡಿ. ರಷ್ಯಾ ಲಾಂಚ್ಡ್ ಇಟ್ಸ್ ಲಾರ್ಜೆಸ್ಟ್ ಏರ್ ಅಟ್ಯಾಕ್ ಆನ್ ಕೀವ್ ಅಥವಾ ಕೈವ್ ಅಂತ ಕರೀತಾರೆ. ಕೈವ್, ಕಿವೀವ್ ಅಂತ ಕೆಲವರು ಹೇಳ್ತಾರೆ. ಕೈವ್ ವಿತ್ ಓವರ್ 180 ಡ್ರೋನ್ಸ್ ಅಂಡ್ ಮಿಸೈಲ್ಸ್ ಹಿಟಿಂಗ್ ಅ ಕೀ ಬಿಲ್ಡಿಂಗ್ ದಟ್ ಹೌಸ್ಡ್ ಉಕ್ರೇನ್ಸ್ ಕ್ಯಾಬಿನೆಟ್ ಆಫೀಸಸ್. ರಷ್ಯಾ ಉಕ್ರೇನ್ನ ಕೈವ್ ನಗರದ ಮೇಲೆ ಸುಮಾರು 180ಕ್ಕೂ ಹೆಚ್ಚು ಡ್ರೋನ್ಗಳು ಮತ್ತೆ ಕ್ಷಿಪಣಿಗಳ ಮೂಲಕ ದೊಡ್ಡ ದಾಳಿ ಮಾಡಿಬಿಟ್ಟಿದೆ. ಇದರಲ್ಲಿ ಉಕ್ರೇನ್ನ ಕ್ಯಾಬಿನೆಟ್ ಕಚೇರಿ ಅಂತಹ ಪ್ರಮುಖ ಕಟ್ಟಡವನ್ನ ಧ್ವಂಸ ಮಾಡಿಬಿಟ್ಟಿದ್ದಾರೆ. ಕೈವ್ ಇಸ್ ದಿ ಕ್ಯಾಪಿಟಲ್ ಸಿಟಿ ಆಫ್ ಉಕ್ರೇನ್. ಉಕ್ರೇನ್ನ ರಾಜಧಾನಿ ಈ ಕೈವ್ ಅನ್ನೋದು. ಸ್ಟ್ರಾಟಜಿಕಲಿ ಲೊಕೇಟೆಡ್ ಆನ್ ದಿ ನೈಪ್ರೋ ರಿವರ್ and has been central target in the ongoing Russia-Ukraine war since 2022. ಈ ಕೈವ್ ಅನ್ನೋದು ಉಕ್ರೇನ್ನ ರಾಜಧಾನಿ. ಯಾವ ನದಿ ದಡದಲ್ಲಿದೆ ಇದು? ನೈಪ್ರೋ. ಇಲ್ಲಿ ಡಿ ಅನ್ನ ಕೆಲವೊಂದ್ಸರಿ ಸೈಲೆಂಟ್ ಅಂತ ಹೇಳ್ತಾರೆ, ನೈಪ್ರೋ ಅಂತ ಹೇಳ್ಬಹುದು, ಅಥವಾ ನೈಪ್ರೋ. 2022ರಿಂದ ಯುದ್ಧ ನಡೀತಾ ಇದೆ. ಇದರಲ್ಲಿ ಕೈವ್ ಅನ್ನೋದು ಒಂದು ಪ್ರಮುಖವಾದಂತ ನಗರ. ಇನ್ನು ಡ್ರೋನ್ಸ್ ಅಂಡ್ ಕ್ರೂಸ್ ಮಿಸೈಲ್ಸ್ ಆರ್ ಮಾಡರ್ನ್ ವಾರ್ಫೇರ್ ಟೂಲ್ಸ್. ಈಗೆಲ್ಲ ಹಳೆ ಕಾಲದ ಮದ್ದು ಗುಂಡುಗಳು ಅದೆಲ್ಲ ಕಾಲ ಮುಗೀತು. ಈಗೆಲ್ಲ ಡ್ರೋನು, ಕ್ರೂಸ್ ಮಿಸೈಲ್ಗಳು, ಆಧುನಿಕ ಯುದ್ಧ ಸಾಧನಗಳನ್ನ ಬಳಸ್ತಾ ಇದ್ದಾರೆ. ಡ್ರೋನ್ಸ್ ಅಲೋ ಅನ್ಮ್ಯಾನ್ಡ್ ಏರಿಯಲ್ ಸ್ಟ್ರೈಕ್ಸ್. ಡ್ರೋನ್ಗಳಲ್ಲಿ ಮನುಷ್ಯರೇ ಹೋಗೋದಿಲ್ಲ, ಅಂತಂದ್ರೆ ಮಾನವರಹಿತ ವಾಯುದಾಳಿ ಅದು. ಕ್ರೂಸ್ ಮಿಸೈಲ್ಸ್ ಏನು? ಪ್ರಿಸಿಷನ್ ಗೈಡೆಡ್ ವೆಪನ್ಸ್ ಕೆಪಬಲ್ ಆಫ್ ಲಾಂಗ್ ರೇಂಜ್ ಅಟ್ಯಾಕ್ಸ್. ಈ ಕ್ರೂಸ್ ಕ್ಷಿಪಣಿಗಳೆಲ್ಲ ಹಲವಾರು ದೊಡ್ಡ ಮಟ್ಟದಲ್ಲಿ ದೂರಗಾಮಿಯಾದ ದಾಳಿ ಮಾಡುವ ಸಾಮರ್ಥ್ಯವನ್ನು ಹೊಂದಿರುತ್ತವೆ, ನಿಖರವಾಗಿರುತ್ತೆ, ಪ್ರಿಸೈಸ್ ಆಗಿ ಇದನ್ನ ಗೈಡ್ ಮಾಡಬಹುದು. ಇನ್ನು US ಪ್ರೆಸಿಡೆಂಟ್ ಡೊನಾಲ್ಡ್ ಟ್ರಂಪ್ ಇಂಡಿಕೇಟೆಡ್ ರೆಡಿನೆಸ್ ಫಾರ್ ಅ ಸೆಕೆಂಡ್ ಫೇಸ್ ಆಫ್ ಸ್ಯಾಂಕ್ಷನ್ ಆನ್ ರಷ್ಯಾ, ಮೇನ್ಲಿ ಟಾರ್ಗೆಟಿಂಗ್ ಆಯಿಲ್ ಅಂಡ್ ಗ್ಯಾಸ್ ಎಕ್ಸ್ಪೋರ್ಟ್ಸ್ ಅಮಿಡ್ ಉಕ್ರೇನ್ ವಾರ್. ಮುಖ್ಯವಾಗಿ ಯುದ್ಧ ಆಗ್ತಾ ಇದೆ, ಮತ್ತೆ ಈ ಸಂದರ್ಭದಲ್ಲೂ ರಷ್ಯಾ ತೈಲ ಮತ್ತೆ ಅನಿಲ ರಫ್ತು ಮಾಡ್ತಾ ಇದೆಯಲ್ವಾ, ಅದನ್ನ ಗುರಿಯಾಗಿಸ್ಕೊಂಡು ಮತ್ತೊಂದು ಹಂತದ ನಿರ್ಬಂಧಗಳನ್ನ ವಿಧಿಸ್ಲಿಕ್ಕೆ ಅಮೆರಿಕದ ಅಧ್ಯಕ್ಷ ಟ್ರಂಪ್ ಅವರು ಸಿದ್ಧತೆ ನಡೆಸ್ತಾ ಇದ್ದಾರೆ. ಸ್ಯಾಂಕ್ಷನ್ಸ್ ಅಂತಂದ್ರೆ ಏನು? ಎಕನಾಮಿಕ್ ಆರ್ ಟ್ರೇಡ್ ರಿಸ್ಟ್ರಿಕ್ಷನ್ಸ್ ಇಂಪೋಸ್ಡ್ ಬೈ ಒನ್ ಕಂಟ್ರಿ ಆರ್ ಗ್ರೂಪ್ ಆನ್ ಅನದರ್ ಕಂಟ್ರಿ ಆರ್ ಗ್ರೂಪ್. ಅಂತಂದ್ರೆ ಏನಾಗ್ತಾ ಇದೆ ಅಲ್ಲಿ, ಒಂದು ದೇಶ ಅಥವಾ ಗುಂಪು ಇನ್ನೊಂದು ದೇಶದ ರಾಜಕೀಯ ಮತ್ತೆ ಮಿಲಿಟರಿ ನಡವಳಿಕೆ ಮೇಲೆ ಪ್ರಭಾವ ಬೀರಲಿಕ್ಕೆ, ಏನು, ಟು ಇನ್ಫ್ಲೂಯೆನ್ಸ್ ಪೊಲಿಟಿಕಲ್ ಆರ್ ಮಿಲಿಟರಿ ಬಿಹೇವಿಯರ್. ಆ ದೇಶದ ರಾಜಕೀಯ ಒಂದು, ಇನ್ನೊಂದು ಮಿಲಿಟರಿ, ಇದು ಎರಡರ ಒಂದು ಆ ದೇಶದ ಬಿಹೇವಿಯರ್ ಅನ್ನ ಕಂಟ್ರೋಲ್ ಮಾಡ್ಲಿಕ್ಕೆ ಏನ್ ಮಾಡುತ್ತೆ, ಅದ್ರ ಆ ದೇಶದ ಮೇಲೆ ಸುಂಕಗಳನ್ನ ವಿಧಿಸುತ್ತೆ, ಒಂದು ಆರ್ಥಿಕ ಅಥವಾ ವ್ಯಾಪಾರ ನಿರ್ಬಂಧಗಳನ್ನ ಹೇರುತ್ತೆ. ಇದರಲ್ಲಿ ಬ್ಯಾನ್ ಆನ್ ಎಕ್ಸ್ಪೋರ್ಟ್, ರಫ್ತು ಅಥವಾ ಎಕ್ಸ್ಪೋರ್ಟ್ ಇಂಪೋರ್ಟ್ ಅದ್ರ ಮೇಲೆ ಬ್ಯಾನ್ ಮಾಡೋದು, ಫಿನಾನ್ಷಿಯಲ್ ಡೀಲಿಂಗ್ಸ್, ಬೇರೆ ಬೇರೆ ವ್ಯವಹಾರಗಳನ್ನ ನಿಷೇಧಿಸೋದು, ಇದೆಲ್ಲ ಒಳಗೊಂಡಿರುತ್ತೆ ಇದು ಸ್ಯಾಂಕ್ಷನ್. ಇಂಡಿಯಾ ಇಸ್ ಅ ಮೇಜರ್ ಬಯರ್ ಆಫ್ ರಷ್ಯಾಸ್ ಎನರ್ಜಿ ಎಕ್ಸ್ಪೋರ್ಟ್ಸ್, ಮೇಕಿಂಗ್ US ಸ್ಯಾಂಕ್ಷನ್ ಸಿಗ್ನಿಫಿಕೆಂಟ್ ಫಾರ್ ಇಂಡಿಯಾಸ್ ಎನರ್ಜಿ ಸೆಕ್ಯೂರಿಟಿ ಅಂಡ್ ಫಾರಿನ್ ಪಾಲಿಸಿ ಬ್ಯಾಲೆನ್ಸಿಂಗ್. ಇನ್ನು ಭಾರತ ರಷ್ಯಾದ ಇಂಧನವನ್ನ ರಫ್ತು ಮಾಡ್ಕೊಳ್ಳೋದ್ರಲ್ಲಿ, ಅಥವಾ ರಷ್ಯಾದ ಇಂಧನ ರಫ್ತಾಗುತ್ತಲ್ವ, ಅದರಲ್ಲಿ ಭಾರತ ಸಹ ಪ್ರಮುಖವಾದ ದೇಶ. ಹೀಗಾಗಿ ಅಮೆರಿಕ ನಿರ್ಬಂಧವನ್ನು ವಿಧಿಸಿದ್ರೆ ಭಾರತದ ಇಂಧನ ಭದ್ರತೆ, ಎನರ್ಜಿ ಸೆಕ್ಯೂರಿಟಿ, ಅದೇ ರೀತಿ ನಮ್ಮ ಫಾರಿನ್ ಪಾಲಿಸಿಯ ಮೇಲೆ ಪರಿಣಾಮಗಳು ಉಂಟಾಗಬಹುದು. Scientists found that lost spacecraft can determine their position in space using only 2 stars, based on stellar parallax instead of relying on GPS-like systems. ಈಗ ಕೆಲವೊಂದು ಬಾಹ್ಯಾಕಾಶ ನೌಕೆಗಳು ಕಳೆದು ಹೋಗಿರುತ್ತೆ. ಆ ನೌಕೆಗಳು GPS ಅಂತ ಕೆಲವೊಂದು ವ್ಯವಸ್ಥೆಗಳನ್ನ ಬಿಟ್ಟು
2 ನಕ್ಷತ್ರಗಳನ್ನ ಆಧರಿಸಿ ತಮ್ಮ ಸ್ಥಾನವನ್ನ ನಿರ್ಧರಿಸಬಹುದು ಅಂತ ವಿಜ್ಞಾನಿಗಳು ಕಂಡುಹಿಡಿದುಕೊಂಡಿದ್ದಾರೆ. ಸ್ಟೆಲ್ಲಾರ್ ಪ್ಯಾರಲಾಕ್ಸ್ ಅಂತ ಇದಕ್ಕೆ ಕರೀತಾರೆ. ಏನ್ ಹಾಗಂತಂದ್ರೆ, ಸ್ಟೆಲ್ಲಾರ್ ಪ್ಯಾರಲಾಕ್ಸ್ ಇಸ್ ದಿ ಅಪರೆಂಟ್ ಶಿಫ್ಟ್ ಇನ್ ಅ ಸ್ಟಾರ್ಸ್ ಪೊಸಿಷನ್ ವೆನ್ ಅಬ್ಸರ್ವ್ಡ್ ಫ್ರಮ್ 2 ಡಿಫರೆಂಟ್ ಲೊಕೇಶನ್ caused by Earth's movement around the sun and is used to measure stellar distances. ಅಂತಂದ್ರೆ, ಈಗ ಭೂಮಿ ಸೂರ್ಯನ ಸುತ್ತಾ ಇರುತ್ತೆ. ಆಗ 2 ಬೇರೆ ಬೇರೆ ಸ್ಥಳಗಳಿಂದ ಒಂದು ನಕ್ಷತ್ರವನ್ನ ನೋಡಿದ್ರೆ ನಕ್ಷತ್ರದ ಸ್ಥಾನದಲ್ಲಾಗುವಂತಹ ಬದಲಾವಣೆ. ಈಗ ನೋಡಿ, ಒಂದು ಕ್ಯಾಂಡಲ್ ಉರಿತಾ ಇದೆ ಅಂತ ಇಟ್ಕೊಳ್ಳಿ. ಆ ಕ್ಯಾಂಡಲ್ ಉರಿತಾ ಇರ್ಬೇಕಾದ್ರೆ ಈಗ ಮನುಷ್ಯನಿಗೆ 2 ಕಣ್ಣುಗಳಿದೆ. ನೀವು ಒಂದು ಟ್ರೈ ಮಾಡಿ, ಬಲಗಣ್ಣನ್ನ ಮುಚ್ಚಿ ಎಡಗಣ್ಣಿಂದ ಮಾತ್ರ ನೋಡಿ, ಆಗ ಒಂದು ಕಡೆ ಕಾಣುತ್ತೆ. ತಕ್ಷಣ ಈ ಎಡಗಣ್ಣನ್ನ ಮುಚ್ಚಿ ಬಲಗಣ್ಣಿಂದ ನೋಡಿ, ಶಿಫ್ಟ್ ಆಗುತ್ತೆ, ಸ್ವಲ್ಪ ಇದೀ ಕಡೆ ಬರುತ್ತೆ ಅಥವಾ ಇದೀ ಕಡೆ ಹೋಗುತ್ತೆ. ಈ ಒಂದೇ ವಸ್ತುವನ್ನ 2 ಬೇರೆ ಬೇರೆ ಸ್ಥಳದಿಂದ ನಾವು ಕಣ್ಣು ಮುಚ್ಚಿಕೊಂಡು ಇನ್ನೊಂದು ಕಣ್ಣನ್ನ ಓಪನ್ ಮಾಡಿದ್ರು ಸಹ ಆ ಶಿಫ್ಟ್ ಆಗುತ್ತೆ. ಟ್ರೈ ಮಾಡಿ ನೋಡಿ, ಸ್ವಲ್ಪ ಒಂದು ಶಿಫ್ಟ್ ಇರುತ್ತೆ. ಬಲಗಣ್ಣ ಮುಚ್ಚಿ ನೋಡಿ, ತಕ್ಷಣ ಎಡಗಣ್ಣನ್ನ ಮುಚ್ಚಿ ನೋಡಿ. ಹೀಗೆ ಆ ನೋಡುವ ಪ್ರದೇಶದಲ್ಲಿ ಆಗುವಂತಹ ಒಂದು ಬದಲಾವಣೆಯಿಂದ ವಸ್ತುವಿನ ಸ್ಥಾನದಲ್ಲೂ ಬದಲಾವಣೆ ಆದಾಗ ಅನ್ಸುತ್ತೆ ನಮಗೆ. ಆ ರೀತಿ ನಾವು ಅದೇ ತತ್ವವನ್ನ ನಕ್ಷತ್ರಗಳಿಗೆ ಅಪ್ಲೈ ಮಾಡಿದ್ರೆ, ಒಂದು ನಕ್ಷತ್ರವನ್ನ ಬೇರೆ ಬೇರೆ ಸ್ಥಳದಿಂದ ವೀಕ್ಷಣೆ ಮಾಡಿದ್ರೆ ಅದರ ಸ್ಥಾನದಲ್ಲಾಗುವಂತಹ ಒಂದು ಬದಲಾವಣೆ, ಇದರಿಂದಾಗಿ ನಕ್ಷತ್ರಗಳ ದೂರವನ್ನ ಅಳಿಬಹುದು ಅನ್ನುವಂಥದ್ದು ವಿಜ್ಞಾನಿಗಳ ಒಂದು ಲೆಕ್ಕಾಚಾರ. ಇನ್ನು ಪ್ರಾಕ್ಸಿಮಾ ಸೆಂಚುರಿ ಇಸ್ ದಿ ಕ್ಲೋಸೆಸ್ಟ್ ನೋನ್ ಸ್ಟಾರ್ ಟು ದ ಸನ್. ಅಂದ್ರೆ ಸೂರ್ಯನಿಗೆ ಹತ್ತಿರ ಇರುವಂತಹ ನಕ್ಷತ್ರ ಇದು ಪ್ರಾಕ್ಸಿಮಾ ಸೆಂಟರಿ, ಲೊಕೇಟೆಡ್ ಅಬೌಟ್ 4.24 ಲೈಟ್ ಇಯರ್ಸ್ ಅವೇ. ನಮ್ಮ ಸೂರ್ಯನಿಂದ ಸುಮಾರು 4.24 ಜ್ಯೋತಿರ್ವರ್ಷ. ಒಂದು ಜ್ಯೋತಿರ್ವರ್ಷ ಅಂತಂದ್ರೆ ಏನು? ಲೈಟ್ ಒಂದು ವರ್ಷದಲ್ಲಿ ಕ್ರಮಿಸಬಹುದಾದಂತಹ ದೂರ. ಲೈಟ್ 1 ಸೆಕೆಂಡ್ಗೆ 3 ಲಕ್ಷ ಕಿಲೋಮೀಟರ್ನಷ್ಟು ವೇಗವಾಗಿ ಚಲಿಸುತ್ತೆ. ಅಂಥ ಲೈಟ್ ಒಂದು ವರ್ಷದಲ್ಲಿ ಅದೆಷ್ಟು ದೂರ ಹೋಗಬಹುದು? ಎಷ್ಟು ದೂರದಲ್ಲಿದೆ ಪ್ರಾಕ್ಸಿಮಾ ಸೆಂಟರಿ? 4.24 ಲೈಟ್ ಇಯರ್ಸ್. ಇಟ್ ಇಸ್ ಆಫನ್ ಯೂಸ್ಡ್ ಇನ್ ಆಸ್ಟ್ರಾನಮಿಕಲ್ ಸ್ಟಡೀಸ್ ಆಸ್ ಅ ರೆಫರೆನ್ಸ್ ಪಾಯಿಂಟ್. ಮತ್ತೆ ಖಗೋಳಶಾಸ್ತ್ರದ ಅಧ್ಯಯನಗಳಲ್ಲಿ ಇದನ್ನ ಒಂದು ಮಾನದಂಡ ಅಂತ ಬಳಸ್ತಾರೆ. ಈಗ ಹೇಳಿ, ಕ್ವಶನ್ಗೆ ಆನ್ಸರ್ ಹೇಳಿ. With reference to the method of locating spacecraft using celestial observation, consider the following statements. Stellar parallax relies on the apparent shift in a star's position when observed from 2 different locations. ಹೌದು, 2 ಬೇರೆ ಬೇರೆ ಲೊಕೇಶನ್ಗಳಿಂದ ಸ್ಟಾರ್ ಪೊಸಿಷನ್ ಅನ್ನ ನೋಡೋದು, ಅದರಲ್ಲಿ ಶಿಫ್ಟ್ ಆಗುತ್ತೆ ಆವಾಗ. Principle of stellar parallax can be applied by spacecraft without using GPS like systems. Think ಮಾಡಿ, Proxima Centauri being the farthest known star from the sun, is often used in astronomical studies as a reference point. How many? ಎಷ್ಟು ಸ್ಟೇಟ್ಮೆಂಟ್ಗಳು ಕರೆಕ್ಟ್ ಇದರಲ್ಲಿ? ಓನ್ಲಿ 2 ಅಂತಂದ್ರೆ 1 ಮತ್ತೆ 2ನೇದು ಕರೆಕ್ಟ್, 3ನೇದು ಇನ್ಕರೆಕ್ಟ್. ಯಾಕೆ? ಪ್ರಾಕ್ಸಿಮಾ ಸೆಂಚುರಿ ಇಸ್ ದಿ ಕ್ಲೋಸೆಸ್ಟ್ ನೋನ್ ಸ್ಟಾರ್ ಟು ದ ಸನ್, ನಾಟ್ ದಿ ಫಾರ್ದೆಸ್ಟ್. ಹತ್ರ ಇರೋದು, ದೂರ ಇರೋದಲ್ಲ. ಇನ್ನು ವೊಕ್ಯಾಬ್ಲರಿ ನೋಡಿ. ಲೈಫ್ ಹ್ಯಾಸ್ ಅ ಸ್ಟ್ರೇಂಜ್ ಕಾಮನಾಲಿಟಿ. ಕಾಮನಾಲಿಟಿ ಅಂದ್ರೆ ಸಿಮಿಲಾರಿಟಿ, ಶೇರ್ಡ್ ಫೀಚರ್, ಸಾಮಾನ್ಯತೆ. ವಿ ಆಲ್ ಸೀಕ್ ಅ ಬಿಟ್ ಆಫ್ ಕ್ಲೆಮೆನ್ಸಿ ಫ್ರಾಮ್ ಫೇಟ್. ಕ್ಲೆಮೆನ್ಸಿ ಅಂತಂದ್ರೆ ಮರ್ಸಿ, ಲೇನಿಯನ್ಸಿ, ಕ್ಷಮಾದಾನ. ಎಲ್ಲರ ಜೀವನದಲ್ಲೂ ಸುಮಾರು ಒಂದು ಘಟನೆ ಸಾಮಾನ್ಯವಾಗಿರುತ್ತೆ. ಏನಂತಂದ್ರೆ, ನಾವೆಲ್ಲರೂ ಫೇಟ್ ಅಂದ್ರೆ ವಿಧಿಯಿಂದ ಸ್ವಲ್ಪ ಕ್ಷಮಾದಾನವನ್ನ ಬಯಸ್ತೇವೆ. ಸಮಟೈಮ್ಸ್ ಸೊಸೈಟಿ ನೀಡ್ಸ್ ಅ ಸ್ಕೇಪ್ ಗೋಟ್ ಫಾರ್ ಇಟ್ಸ್ ಪ್ರಾಬ್ಲಮ್. ಕೆಲವೊಂದ್ ಸಾರಿ ಸಮಾಜ ಏನು ಸ್ಕೇಪ್ ಗೋಟ್ ಅಂತಂದ್ರೆ ವಿಕ್ಟಿಮ್, ಫಾಲ್ ಗಾಯ್, ಬಲಿಪಶುವನ್ನ ಬಯಸ್ತಾ ಇರುತ್ತೆ. ಕ್ರಿಯೇಟಿಂಗ್ ಆನ್ ಎನ್ಕಂಬ್ರೆನ್ಸ್ ಆನ್ ಎನ್ ಇನ್ನೋಸೆಂಟ್ ಪರ್ಸನ್. ಎನ್ಕಂಬ್ರೆನ್ಸ್ ಅಂತಂದ್ರೆ ಬರ್ಡನ್, ಹಿಂಡ್ರೆನ್ಸ್. ಅವಾಗ ಸಮಾಜ ಏನ್ ಮಾಡುತ್ತೆ? ಒಂದು ಇನ್ನೋಸೆಂಟ್ ವ್ಯಕ್ತಿಯ ಮೇಲೆ, ಅಂತಹ ವ್ಯಕ್ತಿಯ ಮೇಲೆ ಏನ್ ಮಾಡುತ್ತೆ ಸಮಾಜ? ಎನ್ಕಂಬ್ರೆನ್ಸ್, ಇರುವ ಭಾರವನ್ನೆಲ್ಲ ಹಾಕುತ್ತೆ. ದಿಸ್ ಆಫನ್ ಹ್ಯಾಪನ್ಸ್ ಫಾರ್ ಅವೇ ಫ್ರಮ್ ದಿ ಸಿಟಿ ಇನ್ ದ ರೂರಲ್ ಹಿಂಟರ್ಲ್ಯಾಂಡ್. ದಿಸ್ ಆಫನ್ ಹ್ಯಾಪನ್ಸ್ ಫಾರ್ ಅವೇ ಫ್ರಮ್ ದಿ ಸಿಟಿ. ಇದೆಲ್ಲ ಹೆಚ್ಚಾಗೋದು ಫಾರ್ ಅವೇ ಫ್ರಮ್ ದಿ ಸಿಟಿ, ಹೆಚ್ಚಾಗಿ ರೂರಲ್ ಹಿಂಟರ್ಲ್ಯಾಂಡ್. ಹಿಂಟರ್ಲ್ಯಾಂಡ್ ಅಂತಂದ್ರೆ ರೂರಲ್ ಏರಿಯಾ, ರಿಮೋಟ್ ರೀಜನ್, ಒಳನಾಡು ಅಂತ ಕರಿತೀವಲ್ವಾ, ಅಂತಹ ಪ್ರದೇಶಗಳಲ್ಲಿ ಆಫನ್ ಆವಾಗ ಆಗ್ತಾ ಇರುತ್ತೆ. ಇನ್ನು 2 ಆರ್ಟಿಕಲ್ ಇದೆ, ಮೊದಲನೇದು ನೋಡೋಣ. ಇಂಡಿಯಾಸ್ ಸ್ಟ್ರಾಟಜಿಕ್ ಆಟೋನಮಿ ಇನ್ ಅ ಮಲ್ಟಿ ಪೋಲಾರ್ ವರ್ಲ್ಡ್. ಶಶಿ ತರೂರ್ ಅವರು ಬರೆದಿರುವಂತ ಆರ್ಟಿಕಲ್ ನೋಡೋಣ. ಇಟ್ ಮೀನ್ಸ್ ಏನು ಸ್ಟ್ರಾಟಜಿಕ್ ಆಟೋನಮಿ ಅಂತಂದ್ರೆ, ಮೊದಲೊಂದು ಸಾರಿ ಸಹ ಇದರ ಬಗ್ಗೆ ಅವರು ಆರ್ಟಿಕಲ್ ಬರೆದಿದ್ರು. ಹಾಗಾಗಿ ಇಟ್ ಮೀನ್ಸ್ India should be independent in its foreign policy, not blindly follow any one power like USA, Russia or China.
ನಾವು ನಮ್ಮದೇ ಆದಂತಹ ವಿದೇಶಾಂಗ ನೀತಿಯನ್ನು ಹೊಂದಿರಬೇಕು. ಕೇವಲ ಯಾವುದೋ ರಷ್ಯಾ, ಯಾವುದೋ ಅಮೆರಿಕ, US, ಚೀನಾ ಏನೇ ಇರಬಹುದು ಅದ್ರ ಮೇಲೆ ಸೊ ಆ ಒಂದು ದೇಶವನ್ನ ಬ್ಲೈಂಡ್ ಆಗಿ ಫಾಲೋ ಮಾಡಬಾರ್ದು. ಇಟ್ಸ್ ನಾಟ್ ಐಸೋಲೇಷನ್ ಅಂತಂದ್ರೆ ನಾವು ಏಕಾಂಗಿ ಆಗ್ತಾ ಇಲ್ಲ, ಬೇರೆಯವರಿಂದ ಸ್ಟೇಯಿಂಗ್ ಅವೇ, ದೂರ ಉಳಿತಾ ಇಲ್ಲ. ಅಂಡ್ ನಾಟ್ ನ್ಯೂಟ್ರಲಿಟಿ ಅಂದ್ರೆ ನಾವು ನ್ಯೂಟ್ರಲ್ ಆಗಿರೋದು ಅಲ್ಲ, ಆಲ್ವೇಸ್ ಬೀಯಿಂಗ್ ಇನ್ ದ ಮಿಡಲ್. ಇನ್ಸ್ಟೆಡ್ ಅದರ ಅರ್ಥ ಏನಂತಂದ್ರೆ ಸ್ಟ್ರಾಟಜಿಕ್ ಆಟೋನಮಿ ಅಂತಂದ್ರೆ ಏನು ಅಂತಂದ್ರೆ ಇಟ್ ಮೀನ್ಸ್ ಇಂಡಿಯಾ ಡಿಸೈಡ್ಸ್ ಆನ್ ಇಟ್ಸ್ ಓನ್ ಇಶ್ಯೂ ಬೈ ಇಶ್ಯೂ ಬೇಸ್ಡ್ ಆನ್ ನ್ಯಾಷನಲ್ ಇಂಟ್ರೆಸ್ಟ್. ಸಮಯ, ಸಂದರ್ಭ, ಸಮಸ್ಯೆಗೆ ತಕ್ಕ ಹಾಗೆ ನಾವು ಡಿಸಿಷನ್ ಕೈಗೊಳ್ತೇವೆ. ಯಾವಾಗಲೂ ಎಲ್ಲವರಿಂದ ದೂರ ಇರ್ತೇವೆ ಅಂತಾನೂ ಅಲ್ಲ, ಎಲ್ಲರ ಹತ್ರನೂ ಒಂದೇ ರೀತಿ ಇರ್ತೇವೆ ಅಂತಾನೂ ಅಲ್ಲ. ನಮ್ಮ ರಾಷ್ಟ್ರೀಯ ಹಿತಾಸಕ್ತಿಗೆ ತಕ್ಕ ಹಾಗೆ ನಾವು ಡಿಸಿಷನ್ ಕೈಗೊಳ್ತೇವೆ. ವೈ ಇಸ್ ಇಟ್ ಇಂಪಾರ್ಟೆಂಟ್ ಫಾರ್ ಇಂಡಿಯಾ? ಹಾಗಾದ್ರೆ ಭಾರತಕ್ಕೆ ಯಾಕೆ ಇಂಪಾರ್ಟೆಂಟ್ ಅಂತಂದ್ರೆ ಇಂಡಿಯಾ ಹ್ಯಾಸ್ ಅ ಹಿಸ್ಟ್ರಿ ಆಫ್ ಕಲೋನಿಯಲ್ ಸಬ್ಜುಗೇಷನ್. ಇಂಡಿಪೆಂಡೆನ್ಸ್ ಇನ್ ಡಿಸಿಷನ್ ಮೇಕಿಂಗ್ ಇಸ್ ಇಂಪಾರ್ಟೆಂಟ್. ಮೊದಲಿಂದ ನಮ್ಮ ದೇಶದಲ್ಲಿ ಬ್ರಿಟಿಷರ ಆಳ್ವಿಕೆ ಆಗಿದೆ, ಆಳ್ವಿಕೆಯನ್ನ ಮಾಡ್ಕೊಂಡು ಬಂದ್ಮೇಲೆ ಸ್ವಾತಂತ್ರ್ಯ ಸಿಕ್ಕಿದೆ. ಆದ್ರೆ ಈ ಸಂದರ್ಭದಲ್ಲಿ ಡಿಸಿಷನ್ ಮೇಕಿಂಗ್ ನಲ್ಲಿ ನಮಗೆ ಇಂಡಿಪೆಂಡೆನ್ಸ್ ಇರೋದು ಬಹಳ ಮುಖ್ಯ. ದ ವರ್ಲ್ಡ್ ಇಸ್ ಬಿಕಮಿಂಗ್ ಮಲ್ಟಿಪೋಲಾರ್. ಈಗೆಲ್ಲ ಬೈಪೋಲಾರ್ ವರ್ಲ್ಡ್ ಆ ಒಂದು ಸಂದರ್ಭ ಕಡಿಮೆ ಆಗ್ತಾ ಮಲ್ಟಿಪೋಲಾರ್ ವರ್ಲ್ಡ್ ಅಂತಂದ್ರೆ ಬಹುಧ್ರುವೀಯ ವಿಶ್ವ ಅಂತ ಕರಿತೇವೆ. ಬಹುಧ್ರುವೀಯ ವಿಶ್ವ ಅಂತಂದ್ರೆ ತುಂಬಾ ದೊಡ್ಡ ದೊಡ್ಡ ಶಕ್ತಿಗಳಿರುತ್ತೆ. ಮೊದ್ಲೆಲ್ಲ ಅಮೆರಿಕ ಒಂದು ಶಕ್ತಿ ಆದ್ರೆ ಇನ್ನೊಂದು ರಷ್ಯಾ ದೊಡ್ಡ ಶಕ್ತಿ ಆಗಿರ್ತಿತ್ತು. ಆದ್ರೆ ಈಗ ಹಾಗಲ್ಲ. ಅಮೆರಿಕ, ರಷ್ಯಾ, ಚೀನಾ, ಯುರೋಪಿಯನ್ ಯೂನಿಯನ್, ಇನ್ನು ನಮ್ಮ ಭಾರತ, ಹೀಗೆ ಹಲವಾರು ದೇಶಗಳು ತಮ್ಮ ತಮ್ಮ ಸ್ಥಾನವನ್ನ ದೊಡ್ಡ ಮಟ್ಟದಲ್ಲಿ ನಿರ್ವಹಿಸ್ತಾ ಇವೆ. ನ್ಯೂ ಚಾಲೆಂಜಸ್ ಲೈಕ್ ಗ್ಲೋಬಲ್ ಕಾನ್ಫ್ಲಿಕ್ಟ್, ಒಂದು ಜಾಗತಿಕ ಮಟ್ಟದ ಸಂಘರ್ಷಗಳು, ಟ್ರೇಡ್ ವಾರ್ಗಳಾಗ್ತಾ ಇದೆ, ಸೆಕ್ಯೂರಿಟಿ ಥ್ರೆಟ್ಗಳು ಸಹ ಎದುರಾಗ್ತಾ ಇದೆ. ಇದಕ್ಕೆಲ್ಲ ವಿ ರಿಕ್ವೈರ್ ಫ್ಲೆಕ್ಸಿಬಲ್ ಪಾಲಿಸೀಸ್. ಪಾಲಿಸಿಗಳಲ್ಲಿ ಫ್ಲೆಕ್ಸಿಬಿಲಿಟಿ ಇರಬೇಕು ಇಂತಹ ಸಮಸ್ಯೆಗಳನ್ನು ನಿವಾರಿಸಬೇಕಾದ್ರೆ. ಇನ್ನು ಇಂಡಿಯಾಸ್ ಕರೆಂಟ್ ಸಿಚುವೇಶನ್ ಏನು? ಇಂಡಿಯಾ ಫೇಸಸ್ ಡೆಲಿಕೇಟ್ ಬ್ಯಾಲೆನ್ಸ್. ನಾವು ಎಲ್ಲ ಕಡೆ ಸಮತೋಲನವನ್ನ ಕಾಪಾಡ್ಕೊಳ್ಳಿಕ್ಕೆ ನೋಡ್ತಾ ಇದ್ದೇವೆ. US ನೋಡಿ, ಎಕನಾಮಿಕ್ ಮತ್ತೆ ಸೆಕ್ಯೂರಿಟಿ ಪಾರ್ಟ್ನರ್ ನಮ್ದು. ಕ್ವಾಡ್ ಅಲ್ಲಿ ನಾವು US ಜೊತೆಗಿದ್ದೇವೆ. ಇಂಡೋ ಪೆಸಿಫಿಕ್ ಕೋಆಪರೇಷನ್ ಸಹ ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದೇವೆ. ಇನ್ನು ರಷ್ಯಾದಿಂದ ನಾವು ಡಿಫೆನ್ಸ್ ಇಕ್ವಿಪ್ಮೆಂಟ್ ಪರ್ಚೇಸ್ ಮಾಡ್ತೇವೆ. ಎನರ್ಜಿ ಸಪ್ಲೈ ರಷ್ಯಾದಿಂದ ಆಗ್ತಾ ಇದೆ. ಬ್ರಿಕ್ಸ್ ಅಲ್ಲಿ ನಾವು ರಷ್ಯಾ ಒಟ್ಟಿಗೆ ಇದ್ದೇವೆ. ಇನ್ನು ಚೀನಾ ಮೇಜರ್ ರೈವಲ್ಲು, ಹೌದು. ಬಾರ್ಡರ್ ಟೆನ್ಷನ್ ಆಗ್ತಾ ಇದೆ, ಆದ್ರೆ ಟ್ರೇಡ್ ಅಲ್ಲಿ ನಾವು ಡಿಪೆಂಡೆಂಟ್ ಆಗಿದ್ದೇವೆ ಚೀನಾದ ಮೇಲೆ. ಹಾಗಾಗಿ ಇಂಡಿಯಾ ಅವಾಯ್ಡ್ಸ್ ಬಿಕಮಿಂಗ್ ಅ ಜೂನಿಯರ್ ಪಾರ್ಟ್ನರ್ ಆಫ್ ಎನಿ ಒನ್. ಯಾವುದೇ ದೇಶ ಆಗಿರಬಹುದು, ಅದರ ಜೂನಿಯರ್ ಪಾರ್ಟ್ನರ್ ಆಗಿರಬಾರ್ದು, ಅದನ್ನ ಅವಾಯ್ಡ್ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ವಿತ್ ದ USA ನೋಡಿ, ಇಂಡಿಯಾ ವರ್ಕ್ ವಿತ್ USA ಇಂಡೋ ಪೆಸಿಫಿಕ್ ಸೆಕ್ಯೂರಿಟಿ ಕ್ವಾಡ್ ಅಂಡ್ ಟ್ರೇಡ್. ಬಟ್ ಇಂಡಿಯಾ ಡಸ್ ನಾಟ್ ವಾಂಟ್ ಟು ಬಿ ಟೈಡ್ ಟು US ಫಾರಿನ್ ಪಾಲಿಸಿ ಅಗೇನ್ಸ್ಟ್ ರಷ್ಯಾ ಆರ್ ಇರಾನ್. US ಗೆ ರಷ್ಯಾ ಕಂಡ್ರೆ ಆಗೋದಿಲ್ಲ, ಇರಾನ್ ಕಂಡ್ರೆ ಆಗೋದಿಲ್ಲ. ಹಾಗಂತ ನಾವು US ಜೊತೆ ಚೆನ್ನಾಗಿರ್ಬೇಕು ಅಂತ ನಾವು ಸಹ ರಷ್ಯಾ ಇರಾನ್ ವಿರೋಧಿಸೋದಕ್ಕೆ ಆಗೋದಿಲ್ಲ. ಹಾಗಾಗಿ US ಫಾರಿನ್ ಪಾಲಿಸಿಯನ್ನ ನಾವು ಒಪ್ಕೊಳ್ಳೋದಿಲ್ಲ ಎಷ್ಟೋ ಸಾರಿ, ಅದರ ಜೊತೆ ನಾವು ಗುರುತಿಸ್ಕೊಳ್ಳೋದಿಲ್ಲ. ಇನ್ನು ರಷ್ಯಾ ಕುರಿತಾಗಿ ನೋಡಿದ್ರೆ, ರಷ್ಯಾ ಸಪ್ಲೈಸ್ ಮೋಸ್ಟ್ ಆಫ್ ಇಂಡಿಯಾಸ್ ಡಿಫೆನ್ಸ್ ಇಕ್ವಿಪ್ಮೆಂಟ್. ನಮಗೆ ಹೆಚ್ಚು ರಕ್ಷಣಾ ಸಾಮಗ್ರಿಗಳು ಬರೋದು ರಷ್ಯಾದಿಂದ. ಸ್ಟಿಲ್ ಬೈಸ್ ರಷ್ಯನ್ ಆಯಿಲ್. US ಸ್ಯಾಂಕ್ಷನ್ ಅನ್ನ ಹಾಕಿದ್ರು ನಾವು ರಷ್ಯಾದಿಂದ ಆಯಿಲ್ ಅನ್ನ ಪರ್ಚೇಸ್ ಮಾಡ್ತೇವೆ. ಬಟ್ ರಷ್ಯಾ ಇಸ್ ಗೆಟಿಂಗ್ ಕ್ಲೋಸರ್ ಟು ಚೀನಾ, ವಿಚ್ ಕಾಂಪ್ಲಿಕೇಟ್ ಥಿಂಗ್ಸ್. ಅಂದ್ರೆ ರಷ್ಯಾ ಚೀನಾ ಹತ್ರ ಆಗ್ತಾ ಇದೆ. ಇದರಿಂದಾಗಿ ಇಂಡಿಯಾ ಕೆಲವೊಂದ್ಸಾರಿ ಕಾಂಪ್ಲಿಕೇಶನ್ ಎದುರಿಸಬೇಕಾಗತ್ತೆ. ಇನ್ನು ಚೀನಾದ ಜೊತೆ ನೋಡೋದಾದ್ರೆ, ಚೀನಾ ಇಸ್ ಅ ರೈವಲ್ ಅಂಡ್ ಬಾರ್ಡರ್ ಟೆನ್ಷನ್ ರಿಮೇನ್. ನಮಗೆ ಒಂಥರ ಶತ್ರುವಿನ ರೀತಿಯಲ್ಲೇ ಆವಾಗ ಭಾಸ ಆಗ್ತಾ ಇರುತ್ತೆ. ಗಡಿ ಸಮಸ್ಯೆಗಳು ಮುಂದುವರಿತಾನೆ ಇದೆ. ಚೀನಾ ಡಾಮಿನೇಟ್ಸ್ ಏಷ್ಯಾ ಎಕನಾಮಿಕಲಿ ಅಂಡ್ ಮಿಲಿಟರಿಲಿ. ಸಾರಿ, ಅಂತಂದ್ರೆ ಏಷ್ಯಾದಲ್ಲಿ ಎಕನಾಮಿ ಇರಬಹುದು, ಆರ್ಥಿಕವಾಗಿ ಮತ್ತೆ ಮಿಲಿಟರಿಗೆ ಸಂಬಂಧಪಟ್ಟ ಹಾಗೆ ಚೀನಾ ದೊಡ್ಡ ಪ್ರಮಾಣದ ಒಂದು ಡಾಮಿನೆನ್ಸ್ ಅನ್ನು ಹೊಂದಿದೆ, ಹೆಚ್ಚು ನಿಯಂತ್ರಣವನ್ನು ಹೊಂದಿದೆ. ಇಂಡಿಯಾ ರೆಸಿಸ್ಟ್ ಬಿಕಮಿಂಗ್ ಡಿಪೆಂಡೆಂಟ್ ಆನ್ ಚೈನಾ, ಟ್ರೈಸ್ ಟು ಬಿಲ್ಡ್ ಅಲ್ಟರ್ನೇಟಿವ್ಸ್. ನಾವು ಚೀನಾದ ಮೇಲೆ ಅವಲಂಬಿತರಾಗೋದನ್ನ ನಾವು ಒಪ್ಕೊಳ್ಳೋದಿಲ್ಲ. ಹಾಗಾಗಿ ನಾವೇನ್ ಮಾಡ್ತಾ ಇದ್ದೇವೆ, ಬೇರೆ ಬೇರೆ ಅಲ್ಟರ್ನೇಟಿವ್, ಮೇಕ್ ಇನ್ ಇಂಡಿಯಾ, ಆತ್ಮನಿರ್ಭರ್ ಭಾರತ್, ಇಂಡೋ ಪೆಸಿಫಿಕ್ ಅಲಯನ್ಸ್, ಇದನ್ನೆಲ್ಲ ಕೈಗೊಳ್ತಾ ಇದ್ದೇವೆ. ಹಾಗಾದ್ರೆ ಈ ಸಂದರ್ಭದಲ್ಲಿ ಸ್ಟ್ರಾಟಜಿಕ್ ಆಟೋನಮಿ ಅನ್ನೋದು ಯಾಕೆ ಇಂಪಾರ್ಟೆಂಟ್ ಅಂತಂದ್ರೆ, ಇಟ್ ಗಿವ್ಸ್ ಇಂಡಿಯಾ ರೂಮ್ ಟು ಮ್ಯಾನ್ವರ್ ಇನ್ ಗ್ಲೋಬಲ್ ಪಾಲಿಟಿಕ್ಸ್. ನಾವು ನಮ್ಮದೇ ಆದಂತಹ ಒಂದು ಕೌಶಲ್ಯವನ್ನ ಹೊಂದಿ ಅದನ್ನ ಮುಂದೆ ತೆಗೆದುಕೊಂಡು ಹೋಗ್ಲಿಕ್ಕೆ ಈ ಒಂದು ಸ್ಟ್ರಾಟಜಿಕ್ ಆಟೋನಮಿ ಹೆಲ್ಪ್ ಮಾಡುತ್ತೆ. ಇಟ್ ಮೇಕ್ಸ್ ಇಂಡಿಯಾ ಸ್ವಿಂಗ್ ಪವರ್ ದಟ್ ಅದರ್ಸ್ ಮಸ್ಟ್ ರೆಸ್ಪೆಕ್ಟ್. ಅಂದ್ರೆ ನಮ್ಮದೇ ಆದ ಒಂದು ನಿರ್ಧಾರ ನಮ್ಗೆ ತೆಗೆದುಕೊಳ್ಳಿಕ್ಕೆ ಅವಕಾಶ ಇದೆ, ನಮ್ಗೆ ಆ ಸಾಮರ್ಥ್ಯ ಇದೆ ಅಂತಂದ್ರೆ ಬಹುದೇಶಗಳು ನಮ್ಮನ್ನ ಗೌರವಿಸುತ್ತವೆ. ಇಟ್ ಅಲೋಸ್ ಇಂಡಿಯಾ ಟು ಪರ್ಸ್ಯೂ ಎಕನಾಮಿಕ್ ಗ್ರೋತ್, ಸೆಕ್ಯೂರಿಟಿ, ಗ್ಲೋಬಲ್ ಇನ್ಫ್ಲುಯೆನ್ಸ್ ಟುಗೆದರ್. ಇದರಿಂದಾಗಿ ನಾವು ಒಂದು ಆರ್ಥಿಕವಾಗಿ ಸಹ ಗ್ರೋ ಆಗಬಹುದು, ಸೆಕ್ಯೂರಿಟಿ ಭದ್ರತೆ, ಅದರ ಜೊತೆ ಜಾಗತಿಕ ಮಟ್ಟದಲ್ಲಿ ಸಹ ನಮ್ಮ ಪ್ರಭಾವ ಹೆಚ್ಚಬಹುದು.
ಆದ್ರೆ ಚಾಲೆಂಜಸ್ ಏನು? ಬ್ಯಾಲೆನ್ಸಿಂಗ್ US, ರಷ್ಯಾ ಅಂಡ್ ಚೀನಾ ಇಸ್ ನಾಟ್ ಈಸಿ. ರಷ್ಯಾ, ಅಮೆರಿಕ, ಚೀನಾ ಎಲ್ಲವನ್ನ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗೋದು ಅಷ್ಟು ಸುಲಭ ಅಲ್ಲವೇ ಅಲ್ಲ. ರಿಕ್ವೈರ್ ಸ್ಟ್ರಾಂಗ್ ಇನ್ಸ್ಟಿಟ್ಯೂಷನ್ಸ್, ಸ್ಟೇಬಲ್ ಎಕಾನಮಿ, ಡಿಫೆನ್ಸ್ ಪವರ್, ಸ್ಮಾರ್ಟ್ ಡಿಪ್ಲೊಮೆಸಿ. ಒಂದು ನಮ್ಮ ಎಲ್ಲ ಸಂಸ್ಥೆಗಳಿರಬಹುದು, ಗವರ್ಮೆಂಟ್ ಇರಬಹುದು, ಸ್ಟ್ರಾಂಗ್ ಆಗಿರ್ಬೇಕು ಇದಕ್ಕೆ. ಅದೇ ರೀತಿ ಎಕಾನಮಿ ಸ್ಟೇಬಲ್ ಆಗಿರಬೇಕು, ಡಿಫೆನ್ಸ್ ಸ್ಟ್ರೆಂತ್ ಜಾಸ್ತಿ ಇರಬೇಕು, ಡಿಪ್ಲೊಮ್ಯಾಸಿ ರಾಜತಾಂತ್ರಿಕತೆಯಲ್ಲಿ ಸಹ ನಾವು ಸ್ಮಾರ್ಟ್ ಮೂವ್ಗಳನ್ನ ಮಾಡಬೇಕು. ಪ್ರತಿ ಹಂತದಲ್ಲೂ ಒಳ್ಳೆಯ ಕ್ರಮಗಳನ್ನ ಅಥವಾ ಚೆನ್ನಾಗಿ ನಾವು ಅದನ್ನ ನಿರ್ಧಾರ ಮಾಡಿಕೊಂಡು ವಿಶ್ಲೇಷಣೆ ಮಾಡಿಕೊಂಡು ಕ್ರಮವನ್ನು ಕೈಗೊಳ್ಳಬೇಕಾಗತ್ತೆ. ಪೊಲಿಟಿಕಲ್ ಲೀಡರ್ಶಿಪ್ ಮಸ್ಟ್ ಎನ್ಶೋರ್ ಇಂಡಿಯಾ ಡಸ್ ನಾಟ್ ಅಪಿಯರ್ ಕನ್ಫ್ಯೂಸ್ಡ್ ಆರ್ ವೀಕ್. ಹಾಗಾಗಿ ಈಗ ನಾವು ಪೊಲಿಟಿಕಲ್ ಲೀಡರ್ಶಿಪ್ ಇರುತ್ತೆ, ರಾಜಕೀಯ ನಾಯಕರು, ಅವರೂ ಸಹ ಏನ್ ಮಾಡ್ಬೇಕಾಗತ್ತೆ, ಭಾರತ ವೀಕ್ ಅಲ್ಲ ಅಥವಾ ಕನ್ಫ್ಯೂಸ್ ಆಗಿರುತ್ತೆ ಯಾವಾಗ್ಲೂ ಅನ್ನುವಂತಹ ಒಂದು ಸಿಚುವೇಶನ್ ಅನ್ನ ಜಗತ್ತಿಗೆ ಬಿಂಬಿಸಬಾರದು. ಭಾರತ ವೀಕ್ ಅಲ್ಲ, ಅದೇ ರೀತಿ ಕನ್ಫ್ಯೂಸ್ಡ್ ಆಗಿರುವಂತಹ ದೇಶನೂ ಅಲ್ಲ ಅಂತ ಅವರು ಪ್ರೂವ್ ಮಾಡ್ಬೇಕು. ಇನ್ನು ಫೈನಲ್ ಆಗಿ ಕನ್ಕ್ಲೂಷನ್ ನೋಡೋದಾದ್ರೆ, ಸ್ಟ್ರಾಟಜಿಕ್ ಅಟಾನಮಿ ಇಂಡಿಯಾಸ್ ಗೈಡಿಂಗ್ ಪ್ರಿನ್ಸಿಪಲ್. ಸ್ಟ್ರಾಟಜಿಕ್ ಅಟಾನಮಿ ಅನ್ನೋದೇ ಈಗ ಸದ್ಯಕ್ಕೆ ನಮಗೆ ಇರುವಂತಹ ಒಂದು ಒಳ್ಳೆಯ ದಾರಿ. ಅಂತಂದ್ರೆ ಎಂಗೇಜ್ ವಿತ್ ಎವ್ರಿ ಒನ್, ಎಲ್ಲರ ಜೊತೆ ನಾವು ಎಂಗೇಜ್ ಆಗೋದು. ಅವಾಯ್ಡ್ ಬ್ಲೈಂಡ್ ಅಗ್ರಿಮೆಂಟ್, ಎಲ್ಲರ ಜೊತೆ ಒಳ್ಳೆ ಸಂಬಂಧವನ್ನ ಬೆಳೆಸ್ಕೊಳ್ಳೋದ್ರ ಜೊತೆ ಬ್ಲೈಂಡ್ ಆಗಿ ಅಲೈನ್ ಆಗೋದಲ್ಲ. ಅಲೈನ್ ಆಗೋದು ಅಂತಾರೆ ಅವ್ರ ಜೊತೆ ಸುಮ್ಮನೆ ಏನೋ ಆ ಕ್ಷಣಕ್ಕೆ ತಕ್ಕ ಹಾಗೆ ಅವರ ಆದೇಶದ ಜೊತೆ ಸಂಬಂಧ ಬೆಳೆಸೋದಲ್ಲ. ಪ್ರೊಟೆಕ್ಟ್ ಸಾವರ್ನಿಟಿ ಅಂಡ್ ಇಂಡಿಪೆಂಡೆನ್ಸ್, ನಮ್ಮ ದೇಶದ ಸಮಗ್ರತೆಗೆ, ಸ್ವಾತಂತ್ರ್ಯಕ್ಕೆ ಯಾವುದೇ ಧಕ್ಕೆ ಬರಬಾರದು. ಇಂಡಿಯಾ ವಾಂಟ್ಸ್ ಟು ಬಿ ಸೀನ್ ಆಸ್ ಲೀಡಿಂಗ್ ಪವರ್, ನಾಟ್ ಜಸ್ಟ್ ಫಾಲೋವರ್. ಹಾಗಾಗಿ ನಾವೊಂದು ನಾಯಕತ್ವ ಹೊಂದಿರುವ ದೇಶ ಆಗ್ಬೇಕೆ ಹೊರತು ರೂಲ್ಸ್ ಗಳನ್ನ ಫಾಲೋ ಮಾಡುವಂತ ಒಂದು ರಾಷ್ಟ್ರ ಅಥವಾ ದೇಶ ಆಗಬಾರದು ಅನ್ನೋದು ಈ ಆರ್ಟಿಕಲ್ ನ ಸಾರಾಂಶ. ಇನ್ನೊಂದು ಆರ್ಟಿಕಲ್ ಇತ್ತು, ಇದು ಹೆಚ್ಚಾಗಿ ಸೋನಿಯಾ ಗಾಂಧಿ ಅವರು ಬರೆದಿರೋದು ಅಂದ್ಕೊಳ್ತೇನೆ. ದ ಮೇಕಿಂಗ್ ಆಫ್ ಆನ್ ಇಕೊಲಾಜಿಕಲ್ ಡಿಸಾಸ್ಟರ್ ಇನ್ ದ ನಿಕೋಬಾರ್. ಏನ್ ಇಶ್ಯೂ ಇದರಲ್ಲಿ? ಒಂದು ಮೆಗಾ ಇನ್ಫ್ರಾಸ್ಟ್ರಕ್ಚರ್ ಪ್ರಾಜೆಕ್ಟ್ ಅನ್ನ ಪ್ಲಾನ್ ಮಾಡಿದ್ದಾರೆ. ಎಲ್ಲಿ? ಗ್ರೇಟ್ ನಿಕೋಬಾರ್ ಐಲ್ಯಾಂಡ್ ಅಲ್ಲಿ. ಅದರಲ್ಲಿ ಸುಮಾರು ಇನ್ವೆಸ್ಟ್ಮೆಂಟ್ ನೋಡಿ 72,000 crore ಅಷ್ಟು ಇನ್ನು ಇನ್ವೆಸ್ಟ್ಮೆಂಟ್ ಮಾಡ್ಲಿಕ್ಕೆ ಹೊರಟಿದ್ದಾರೆ. ಆದ್ರೆ ಐಲ್ಯಾಂಡ್ ಇಸ್ ಇಕಾಲಜಿಕಲಿ ಫ್ರೆಜೈಲ್, ಅಂದ್ರೆ ಬಹಳ ಸೂಕ್ಷ್ಮವಾದಂತ ಪ್ರದೇಶ, ತುಂಬಾ ದುರ್ಬಲವಾದಂತ ಪ್ರದೇಶ. ಅದರ ಜೊತೆ ಹೋಮ್ ಟು ಇಂಡಿಜಿನಸ್ ಟ್ರೈಬ್ಸ್, ನಿಕೋಬಾರ್ಸ್ ಅಂಡ್ ಶಾಂಪೇನ್ ಅನ್ನುವಂತ ಎರಡು ಇಂಡಿಜಿನಸ್ ಆ ಒಂದು ಪ್ರದೇಶದಲ್ಲಿ ಟ್ರೈಬ್ಸ್ ಬುಡಕಟ್ಟು ಜನಾಂಗದವರಿದ್ದಾರೆ. ಪ್ರಾಜೆಕ್ಟ್ ವಿಲ್ ಲೀಡ್ ಟು ಟ್ರೈಬಲ್ ಡಿಸ್ಪ್ಲೇಸ್ಮೆಂಟ್, ಡಿಫಾರೆಸ್ಟೇಷನ್, ಇಕೋಲಾಜಿಕಲ್ ಡ್ಯಾಮೇಜ್. ನೋಡಿ, ಸೊಸೈಟಿಯಲ್ಲಿ ಟ್ರೈಬ್ಸ್ ಅಂತ ಒಂದು ಸೆಕ್ಷನ್ ಇದೆ, ಆ ಒಂದಕ್ಕೆ ನೀವು ಇದನ್ನ ಕನೆಕ್ಟ್ ಮಾಡಬಹುದು. ಈ ಪ್ರಾಜೆಕ್ಟ್ ನಿಂದಾಗಿ ಒಂದು ಟ್ರೈಬಲ್ ಡಿಸ್ಪ್ಲೇಸ್ಮೆಂಟ್ ಆಗುತ್ತೆ, ಅಲ್ಲಿರೋ ಬುಡಕಟ್ಟು ಜನಾಂಗದವರನ್ನ ಬೇರೆ ಕಡೆ ಕಳಿಸ್ಬೇಕಾಗತ್ತೆ. ಇನ್ನು ಮರಗಳನ್ನ ಕಡಿಯೋದು ಮಾಡೇ ಮಾಡ್ತಾರೆ. ಇಕೋಲಾಜಿಕಲಿ ಡ್ಯಾಮೇಜ್ ಆಗುತ್ತೆ ಪರಿಸರಕ್ಕೆ. ಒಂದು ಇಂಡಿಜಿನಸ್ ಟ್ರೈಬಲ್ ಅಟ್ ರಿಸ್ಕ್ ಅದ್ರ ಬಗ್ಗೆ ನೋಡೋದಾದ್ರೆ, ನಿಕೋಬಾರಿಸ್ ಅಂತ ಹೇಳಿದ್ವಲ್ವಾ, ದರ್ ವಿಲೇಜಸ್ ಆರ್ ಪಾರ್ಟ್ ಆಫ್ ಪ್ರಾಜೆಕ್ಟ್ಸ್ ಲ್ಯಾಂಡ್ ಏರಿಯಾ. ಈ ಪ್ರಾಜೆಕ್ಟಿನ ಏರಿಯಾದಲ್ಲಿ ಇವರ ವಿಲೇಜ್ಗಳು ಸಹ ಇದೆ, ಹಾಗಾಗಿ ಆ ವಿಲೇಜ್ ನ ಸಹ ಇವರು ಎನ್ಕ್ರೋಚ್ ಮಾಡಬಹುದು. ಇನ್ನು ಶಾಂಪೇನ್ ಅಂತಂದ್ರೆ ಇವರೊಂದು PVTG, ಪರ್ಟಿಕ್ಯುಲರ್ಲಿ ವಲ್ನರೇಬಲ್ ಟ್ರೈಬಲ್ ಗ್ರೂಪ್. ನಮ್ಮ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಹೋಗಿ ಕರೆಕ್ಟ್ ಆಗಿ ನೋಡ್ಕೊಳ್ಳಿ, PVTG ಅಂತಂದ್ರೆ ಏನು, ಅವರ ಸ್ಟೇಟಸ್ ಏನು, ಅವರಿಗೆ ಸಂಬಂಧಿಸಿದ ಸ್ಕೆಡ್ಯೂಲ್ ಏನು. ದ ಪ್ರಾಜೆಕ್ಟ್ ವಿಲ್ ಪರ್ಮನೆಂಟ್ಲಿ ಡಿಸ್ಪ್ಲೇಸ್ ನಿಕೋಬಾರಿಸ್ ಅಂಡ್ ಥ್ರೆಟನ್ಸ್ ದಿ ಶಾಂಪೇನ್ಸ್ ವೇ ಆಫ್ ಲೈಫ್. ಒಂದು, ಈ ನಿಕೋಬಾರಿಸ್ ಗಳನ್ನ ಕಂಪ್ಲೀಟ್ ಆಗಿ ಡಿಸ್ಪ್ಲೇಸ್ ಮಾಡ್ತಾರೆ ಪರ್ಮನೆಂಟ್ ಆಗಿ. ಇನ್ನೊಂದು, ಅದರ ಜೊತೆ ಶಾಂಪೇನ್ಸ್ ಅಂತ ಇನ್ನೊಂದು ಇದೆಯಲ್ವಾ, ಅವರ ಒಂದು ಬುಡಕಟ್ಟು ಜನಾಂಗದವರ ಜೀವನ ಶೈಲಿಯ ಮೇಲೂ ಇದು ಗಂಭೀರವಾದ ದುಷ್ಪರಿಣಾಮಗಳನ್ನ ಬೀರುತ್ತೆ. ದಿಸ್ ವೈಲೇಟ್ಸ್ ಲಾ ಲೈಕ್ ಫಾರೆಸ್ಟ್ ರೈಟ್ ಆಕ್ಟ್. ಇದು ಇನ್ನೊಂದು ಕಡೆ ನಮ್ದೇ ಆಕ್ಟ್ ಇದೆ, ಒಂದು ಫಾರೆಸ್ಟ್ ರೈಟ್ಸ್ ಆಕ್ಟ್ ಅಂತ. ಆ ಆಕ್ಟ್ ನ ಲಾಗಳನ್ನ ಅಥವಾ ಆಕ್ಟ್ ನ ಕೆಲವೊಂದು ನಿಯಮಗಳನ್ನ ಉಲ್ಲಂಘಿಸುತ್ತೆ, ವಿಚ್ ಪ್ರೊಟೆಕ್ಟ್ ಟ್ರೈಬಲ್ ಕಮ್ಯುನಿಟೀಸ್. ಈ ಫಾರೆಸ್ಟ್ ರೈಟ್ ಆಕ್ಟ್ ಇದೆಯಲ್ವಾ, ಇದಿರೋದು ಯಾವುದಕ್ಕೆ? ಈ ಟ್ರೈಬಲ್ ಕಮ್ಯುನಿಟಿಗಳ, ಬುಡಕಟ್ಟು ಜನಾಂಗದವರ ಹಕ್ಕುಗಳನ್ನ ರಕ್ಷಿಸಲಿಕ್ಕೆ. ಅಂದ್ರೆ ಅದು ಉಲ್ಲಂಘನೆ ಆಗುತ್ತೆ. ಇದು ಟ್ರೈಬಲ್ ಗಳಿಗೆ ಸಂಬಂಧಪಟ್ಟಿದ್ದು. ಇಕೊಲಾಜಿಕಲ್ ಕನ್ಸರ್ನ್ಸ್ ನೋಡೋದಾದ್ರೆ, ಪ್ರಾಜೆಕ್ಟ್ ವಿಲ್ ಡಿಸ್ಟ್ರಾಯ್ ಫಾರೆಸ್ಟ್ ಕವರ್ ಅಂಡ್ ಬಯೋಡೈವರ್ಸಿಟಿ. ಯಾವುದೇ ಯೋಜನೆ ಆಗಿರಬಹುದು, ಮೊದಲು ನಾವು ಮಾಡೋದು ಪರಿಸರ ಹಾನಿ. ಒಂದು, ಫಾರೆಸ್ಟ್ ಕವರ್, ಆ ಒಂದು ಪ್ರದೇಶದಲ್ಲಿ ತುಂಬಾ ಮರಗಳನ್ನ ಕಡಿತಾರೆ, ಫಾರೆಸ್ಟ್ ಕವರ್ ಡಿಸ್ಟ್ರಾಯ್ ಆಗುತ್ತೆ. ಬಯೋಡೈವರ್ಸಿಟಿ, ಜೀವ ವೈವಿಧ್ಯತೆ ನಾಶವಾಗುತ್ತೆ. ಅರೌಂಡ್ 9.6 lakh ಟ್ರೀಸ್ ವಿಲ್ ಬಿ ಕಟ್. 9.5 ಲಕ್ಷಕ್ಕಿಂತ ಹೆಚ್ಚು ಮರಗಳನ್ನ ಕಡಿತಾರೆ. ರೇರ್ ಸ್ಪೀಶೀಸ್ ಲೈಕ್ ದಿ ನಿಕೋಬಾರ್ ಮೆಗಾಪೋಡ್ ಬರ್ಡ್, ಕ್ರ್ಯಾಬ್ ಈಟಿಂಗ್ ಮಕಾಕ್ ವಿಲ್ ಬಿ ಥ್ರೆಟೆಡ್. ತುಂಬಾ ಅಪರೂಪದ ಪ್ರಭೇದಗಳು ನಿಕೋಬಾರ್ ಮೆಗಾಪೋಡ್ ಬರ್ಡ್ ಅಂತ ಹೇಳಿದ್ದಾರೆ. ಕ್ರ್ಯಾಬ್ ಈಟಿಂಗ್ ಮಕಾಕ್, ಇದೆಲ್ಲ ಅಂತಹ ಜೀವಿಗಳ ಒಂದು ಉಳಿವಿಗೆ ಅಪಾಯ ಬರುತ್ತೆ. ಲಾರ್ಜ್ ಸ್ಕೇಲ್ ಡಿಫಾರೆಸ್ಟೇಷನ್ ವಿಲ್ ವರ್ಸನ್ ಕ್ಲೈಮೇಟ್ ಚೇಂಜ್ ಇಂಪ್ಯಾಕ್ಟ್. ಈ ಕಡೆ ಕ್ಲೈಮೇಟ್ ಚೇಂಜ್ ಒಂದ್ ಕಡೆ ಆಗ್ತಾ ಇದೆ, ಇನ್ನು ಡಿಫಾರೆಸ್ಟೇಷನ್ ಸಹ ಈ ರೀತಿ ಆಗ್ಬಿಟ್ರೆ
ಕ್ಲೈಮೇಟ್ ಚೇಂಜ್, ಹವಾಮಾನ ಬದಲಾವಣೆ ಸಮಸ್ಯೆ ಇನ್ನಷ್ಟು ಗಂಭೀರ ಸ್ವರೂಪಕ್ಕೆ ತೆರಳಬಹುದು. ಅಂಡ್ ಇನ್ಕ್ರೀಸ್ ನ್ಯಾಚುರಲ್ ಡಿಸಾಸ್ಟರ್ ರಿಸ್ಕ್ ಲೈಕ್ ಸುನಾಮಿಸ್ ಅಂಡ್ ಸೈಕ್ಲೋನ್ಸ್. ಯಾವಾಗ ಮರಗಿಡಗಳು ಭದ್ರವಾಗಿರುತ್ತೋ, ಪರಿಸರ ರಕ್ಷಣೆ ಆಗುತ್ತೋ, ಆವಾಗ ಪ್ರಕೃತಿ ವಿಕೋಪ ಕಡಿಮೆ ಇರುತ್ತೆ. ಆದ್ರೆ ಈ ತರಹ ತುಂಬಾ ದೊಡ್ಡ ಮಟ್ಟದಲ್ಲಿ ಪ್ರಕೃತಿಯಲ್ಲಿ ಅಸಮತೋಲನ ಉಂಟಾದಾಗ ಸುನಾಮಿ, ಸೈಕ್ಲೋನ್ ಅಂತಹ ಡಿಸಾಸ್ಟರ್ ರಿಸ್ಕ್ ಜಾಸ್ತಿ ಇರುತ್ತೆ. ಇನ್ನು ಲೀಗಲ್ ಅಂಡ್ ಪ್ರೊಸೀಜರಲ್ ಫ್ಲಾ ಏನಿದೆ ಇದರಲ್ಲಿ? ಎನ್ವೈರ್ಮೆಂಟಲ್ ಕ್ಲಿಯರೆನ್ಸ್ ವರ್ ಗಿವನ್ ಇನ್ ಹರಿಡ್ ಮ್ಯಾನರ್. ಗವರ್ನೆನ್ಸ್ ಅಲ್ಲಿ ನಾವು ನೋಡ್ತೇವೆ ಕೆಲವೊಂದ್ಸರಿ ಯಾಕೆ ಪಾಲಿಸಿ ಇಂಪ್ಲಿಮೆಂಟೇಷನ್ ಕರೆಕ್ಟ್ ಆಗಿ ಆಗೋದಿಲ್ಲ ಅಥವಾ ಏನ್ ಪ್ರಾಬ್ಲಮ್ ಇರುತ್ತೆ ಅಂತಂದ್ರೆ, ಹೇಸ್ಟಿ ರೋಲ್ ಔಟ್ ಅಂತಂದ್ರೆ ಹರಿಡ್ ಮ್ಯಾನರ್, ಸರಿಯಾಗಿ ವಿಚಾರ ಮಾಡದೆ ಗಡಿಬಿಡಿಯಲ್ಲಿ ತರಾತುರಿಯಲ್ಲಿ ಕ್ಲಿಯರೆನ್ಸ್ ಕೊಟ್ಬಿಡೋದು. ಇಲ್ಲಿ ಎನ್ವೈರ್ಮೆಂಟ್ ಕ್ಲಿಯರೆನ್ಸ್ ಅನ್ನ ಹರಿಡ್ ಮ್ಯಾನರ್ ಅಲ್ಲಿ ಕೊಟ್ಬಿಟ್ಟಿದ್ದಾರೆ, ಬಹಳ ಬೇಗ ಏನು ವಿಚಾರ ಮಾಡದೆ ಅಥವಾ ಸರಿಯಾಗಿ ವಿಶ್ಲೇಷಣೆ ಮಾಡದೆ ಕೊಟ್ಟಿದ್ದಾರೆ. ಪ್ರಾಪರ್ ಸೋಷಿಯಲ್ ಇಂಪ್ಯಾಕ್ಟ್ ಅಸೆಸ್ಮೆಂಟ್ ಅಂಡ್ ಕನ್ಸಲ್ಟೇಷನ್ ವಿತ್ ಟ್ರೈಬ್ಸ್ ಆರ್ ಮಿಸ್ಸಿಂಗ್. ಇದರಿಂದ ಸೋಷಿಯಲ್ ಇಂಪ್ಯಾಕ್ಟ್ ಅಸೆಸ್ಮೆಂಟ್, ಸಮಾಜದ ಮೇಲೆ ಯಾವ ರೀತಿ ಪರಿಣಾಮ ಉಂಟಾಗುತ್ತೆ, ಅದ್ರ ಜೊತೆ ಟ್ರೈಬ್ಸ್ ಜೊತೆ ಕನ್ಸಲ್ಟೇಷನ್ ಸಹ ಮಾಡಿಲ್ಲ. ಇದು ಎರಡನ್ನೂ ಸಹ ಮಾಡಲೇ ಇಲ್ಲ, ಅಸೆಸ್ಮೆಂಟ್ ಮತ್ತೆ ಕನ್ಸಲ್ಟೇಷನ್. ಇನ್ನು ಕೋಸ್ಟಲ್ ರೆಗ್ಯುಲೇಷನ್ ಝೋನ್ಗಳು, ಸಾರಿ CRZ ಅಂತ ಹೇಳ್ತೇವೆ. ರೂಲ್ಸ್ ಮೇ ಹ್ಯಾವ್ ಬೀನ್ ವೈಲೇಟೆಡ್ ಬಿಕಾಸ್ ದಿ ಏರಿಯಾ ಇಸ್ ಇಕೊಲಾಜಿಕಲ್ ಸೆನ್ಸಿಟಿವ್. ಕೆಲವೊಂದು ರೂಲ್ಸ್ ಗಳಿದೆ ಇಂಥ ಏರಿಯಾಗಳನ್ನ ಪ್ರೊಟೆಕ್ಟ್ ಮಾಡ್ಲಿಕ್ಕೆ, ಆದ್ರೆ ಅದನ್ನ ವೈಲೇಟ್ ಮಾಡಿರಬಹುದು. ಯಾಕಂತಂದ್ರೆ ಈ ಏರಿಯಾಗಳೆಲ್ಲ ಎಕೊಲಾಜಿಕಲಿ ಸೆನ್ಸಿಟಿವ್, ಪರಿಸರ ಸೂಕ್ಷ್ಮ ಪ್ರದೇಶಗಳು ಇವು. ಗವರ್ಮೆಂಟ್ ಪ್ರಾಮಿಸ್ಡ್ ಕಾಂಪನ್ಸೇಟರಿ ಅಫಾರೆಸ್ಟೇಷನ್ ಅಂತಂದ್ರೆ ಸರ್ಕಾರ ಏನ್ ಹೇಳುತ್ತೆ, ಇಲ್ಲಿ ನಾವು ಮರ ಕಡ್ದಿರಬಹುದು, ಆದ್ರೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನೆಲ್ಲೋ ಒಂದ್ ಕಡೆ ನಾವು ಕಾಡನ್ನ ಬೆಳೆಸ್ತೇವೆ, ಪ್ಲಾಂಟಿಂಗ್ ಟ್ರೀಸ್ ಎಲ್ಸ್ವೇರ್, ಬಟ್ ಇಟ್ ಇಸ್ ನಾಟ್ ಅ ರಿಯಲ್ ಸೊಲ್ಯೂಷನ್ ಫಾರ್ ಲಾಸ್ ಆಫ್ ಸಚ್ ಯುನಿಕ್ ಫಾರೆಸ್ಟ್. ಪ್ರತಿ ಮರ, ಪ್ರತಿ ಕಾಡು ಯುನಿಕ್, ಅದು ಆ ಪ್ರದೇಶದಲ್ಲಿ ಅದು ಬೆಳೆದಿದೆ ಅಂತಂದ್ರೆ ಅಷ್ಟು ಅದಕ್ಕೆ ಮಹತ್ವ ಇರುತ್ತೆ. ಅದನ್ನ ಅಲ್ಲಿಂದ ಕಡಿದು ಮತ್ಯಾವುದೋ ಒಂದು ಕಡೆ ಮರಗಿಡಗಳನ್ನ ಬೆಳೆಸ್ತೇನೆ ಅನ್ನೋದು ಸರಿಯಾದ ಪರಿಹಾರ ಅಲ್ಲ. ಇನ್ನು ವೈ ಇಸ್ ಇಟ್ ಕಾಂಟ್ರವರ್ಷಿಯಲ್? ಇಟ್ ಲುಕ್ಸ್ ಲೈಕ್ ದ ಗವರ್ಮೆಂಟ್ ಪ್ರಯಾರಿಟೈಸ್ಡ್ ಎಕನಾಮಿಕ್ ಇಂಟ್ರೆಸ್ಟ್. ಸರ್ಕಾರ ಕೇವಲ ತನ್ನ ಆರ್ಥಿಕ ಲಾಭೋದ್ದೇಶಗಳಿಗೆ ಮಾತ್ರ ಮಹತ್ವ ಕೊಡ್ತಾ ಇದೆ. ಉದಾಹರಣೆಗೆ ಪೋರ್ಟು, ಏರ್ ಸ್ಟ್ರಿಪ್, ಟೌನ್ಶಿಪ್, ಇದ್ರ ಮೇಲೆ ಮಾತ್ರ ಫೋಕಸ್ ಮಾಡ್ತಾ ಇದೆ, ಓವರ್ ಎನ್ವೈರನ್ಮೆಂಟಲ್ ಅಂಡ್ ಟ್ರೈಬಲ್ ಪ್ರೊಟೆಕ್ಷನ್. ಈ ಕಡೆ ಪರಿಸರದ ಮೇಲಾಗಿರಬಹುದು, ಇನ್ನೊಂದು ಕಡೆ ಬುಡಕಟ್ಟು ಜನಾಂಗದವರ ಮೇಲೆ ಸರ್ಕಾರ ಗಮನ ಕೊಡ್ತಾ ಇಲ್ಲ. ಬಯೋಡೈವರ್ಸಿಟಿ ಸ್ಟಡೀಸ್ ವರ್ ಇನ್ಕಂಪ್ಲೀಟ್ ಅಂಡ್ ಇಗ್ನೋರ್ಡ್ ಅಬ್ಜೆಕ್ಷನ್ ಬೈ ಎಕ್ಸ್ಪರ್ಟ್. ಒಂದು ಅಲ್ಲಿನ ಸ್ಟಡಿ ಮಾಡಿರ್ಬೇಕು ಆ ಪ್ರದೇಶದ ಬಗ್ಗೆ, ಆ ಜೀವ ವೈವಿಧ್ಯತೆಗೆ ಸಂಬಂಧಪಟ್ಟಂತಹ ಸ್ಟಡಿಯನ್ನು ಸರಿಯಾಗಿ ಮಾಡಲಿಲ್ಲ. ಇನ್ನೊಂದು ಕಡೆ ಎಕ್ಸ್ಪರ್ಟ್ಗಳ ಅಬ್ಜೆಕ್ಷನ್ ಅನ್ನ ಸಹ ಇಗ್ನೋರ್ ಮಾಡಿಬಿಟ್ಟಿದ್ದಾರೆ. ಇಟ್ ರಿಸ್ಕ್ ಟರ್ನಿಂಗ್ ಇನ್ ಟು ಅನ್ ಇಕೊಲಾಜಿಕಲ್ ಅಂಡ್ ಹ್ಯೂಮನ್ ರೈಟ್ಸ್ ಡಿಸಾಸ್ಟರ್. ಒಂದು ಇಕೊಲಾಜಿಕಲ್ ಡಿಸಾಸ್ಟರ್, ಪರಿಸರಕ್ಕೆ ಸಂಬಂಧಪಟ್ಟ ಹಾಗೆ, ಇನ್ನೊಂದು ಹ್ಯೂಮನ್ ರೈಟ್ಸ್, ಟ್ರೈಬಲ್ ರೈಟ್ಸ್ ಗಳ ಸಂಬಂಧಪಟ್ಟ ಹಾಗೆ ದೊಡ್ಡದಾದಂತಹ ಒಂದು ಡಿಸಾಸ್ಟರ್ ಇದು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಇನ್ನು ಬ್ರಾಡರ್ ಸಿಗ್ನಿಫಿಕೆನ್ಸ್ ನೋಡೋದಾದ್ರೆ, ಶೋಸ್ ದಿ ಟೆನ್ಷನ್ ಬಿಟ್ವೀನ್ ಡೆವಲಪ್ಮೆಂಟ್ ಅಂಡ್ ಎನ್ವೈರ್ಮೆಂಟ್. ಮುಖ್ಯವಾಗಿ ಇದನ್ನ ನಾವು ಎಲ್ಲೆಲ್ಲಿ ಬಳಸ್ಕೋಬಹುದು? GS3 ಒಂದ್ ಕಡೆ ಎನ್ವೈರ್ಮೆಂಟ್, ಇನ್ನೊಂದು ಕಡೆ ಡೆವಲಪ್ಮೆಂಟ್. ಇದು ಎರಡರ ನಡುವೆ ಇರುವಂತಹ ಒಂದು ಟೆನ್ಷನ್, ಯಾವಾಗಲೂ ಒಂದು ದ್ವಂದ್ವ ಇರಬಹುದು, ಕಾನ್ಫ್ಲಿಕ್ಟ್ ನಾವು ನೋಡ್ತಾನೆ ಇರ್ತೇವೆ. ರೈಸಸ್ ಕ್ವಶನ್ಸ್ ಅಬೌಟ್ ಸಸ್ಟೈನಬಲ್ ಡೆವಲಪ್ಮೆಂಟ್ ಅಂಡ್ ಟ್ರೈಬಲ್ ರೈಟ್ಸ್. ಎನ್ವೈರ್ಮೆಂಟ್ ಸಹ ಪ್ರೊಟೆಕ್ಟ್ ಆಗಬೇಕು, ಈ ಕಡೆ ಡೆವಲಪ್ಮೆಂಟ್ ಸಹ ಆಗಬೇಕು. ಅಂತಹ ಡೆವಲಪ್ಮೆಂಟ್ಗೆ ಏನಂತ ಕರಿತೇವೆ? ಸಸ್ಟೈನಬಲ್ ಡೆವಲಪ್ಮೆಂಟ್. ಅದರ ಬಗ್ಗೆ ಈಗ ಕ್ವಶನ್ಗಳು ಎದುರಾಗುತ್ತೆ. ಅದೇ ರೀತಿ ಟ್ರೈಬಲ್ ಪೀಪಲ್ಗಳ ರೈಟ್ಸ್ ಎಲ್ಲಿ ಹೋಯ್ತು, ಅವರು ಮನುಷ್ಯರಲ್ವಾ ಅನ್ನುವಂಥ ಪ್ರಶ್ನೆ ಸಹ ಬರುತ್ತೆ. ಇನ್ನು UPSC ನೋಡಿ, GS3 ಅಲ್ಲಿ ಎನ್ವೈರ್ಮೆಂಟ್, ಬಯೋಡೈವರ್ಸಿಟಿ, ಡಿಸಾಸ್ಟರ್ ಮ್ಯಾನೇಜ್ಮೆಂಟ್. ಇನ್ನು GS2ದಲ್ಲಿ ಟ್ರೈಬಲ್ ರೈಟ್ಸ್ ಗಳ ಬಗ್ಗೆ, ಗವರ್ನೆನ್ಸ್ ಬಗ್ಗೆ, ಫಾರೆಸ್ಟ್ ರೈಟ್ ಆಕ್ಟ್ ಬಗ್ಗೆ, ಪೇಸಾ ಆಕ್ಟ್ ಬಗ್ಗೆ, ಇದೆಲ್ಲ ಕಡೆ ನಾವು ಇದನ್ನ ಕನೆಕ್ಟ್ ಮಾಡಬಹುದು. ಕೊನೆಯಲ್ಲಿ ಕನ್ಕ್ಲೂಷನ್ ನೋಡಿ, ಗ್ರೇಟ್ ನಿಕೋಬಾರ್ ಪ್ರಾಜೆಕ್ಟ್ ಹೈಲೈಟ್ಸ್ ದಿ ಡೇಂಜರ್ ಆಫ್ ಪುಷಿಂಗ್ ಮೆಗಾ ಪ್ರಾಜೆಕ್ಟ್ಸ್ ಇನ್ ಎಕೊಲಾಜಿಕಲಿ ಫ್ರೆಜೈಲ್ ಝೋನ್ಸ್ ವಿತೌಟ್ ರೆಸ್ಪೆಕ್ಟಿಂಗ್ ಟ್ರೈಬಲ್ ರೈಟ್ಸ್ ಅಂಡ್ ಎನ್ವೈರ್ಮೆಂಟಲ್ ಸೇಫ್ ಗಾರ್ಡ್ಸ್. ಈ ಗ್ರೇಟ್ ನಿಕೋಬಾರ್ ಪ್ರಾಜೆಕ್ಟ್ ಅನ್ನೋದಿದೆಯಲ್ವಾ, ಇದೇನ್ ಹೈಲೈಟ್ ಮಾಡ್ತಾ ಇದೆ? ದೊಡ್ಡ ದೊಡ್ಡ ಪ್ರಾಜೆಕ್ಟ್ ಗಳನ್ನ ಎಕೊಲಾಜಿಕಲಿ ಫ್ರೆಜೈಲ್ ಝೋನ್ಗಳಲ್ಲಿ, ಅಂತಂದ್ರೆ ಅಂತಹ ದುರ್ಬಲ ಪ್ರದೇಶಗಳಿಗೆ ಹೋಗಿ ಅಲ್ಲಿ ಅದನ್ನ ಮಾಡ್ತಾ ಇದ್ದಾರೆ. ಅದರಲ್ಲೂ ವಿತೌಟ್ ರೆಸ್ಪೆಕ್ಟಿಂಗ್ ಟ್ರೈಬಲ್ ರೈಟ್ಸ್, ಆ ಬುಡಕಟ್ಟು ಜನಾಂಗದವರ ಹಕ್ಕುಗಳಿಗೆ ಗೌರವ ಕೊಡ್ತಾ ಇಲ್ಲ, ಎನ್ವೈರನ್ಮೆಂಟಲ್ ಸೇಫ್ ಗಾರ್ಡ್ಸ್ ಗಳನ್ನ ಕನ್ಸಿಡರ್ ಮಾಡಿಲ್ಲ. ಸೊ ಡೆವಲಪ್ಮೆಂಟ್ ಮಸ್ಟ್ ನಾಟ್ ಕಮ್ ಅಟ್ ದಿ ಕಾಸ್ಟ್ ಆಫ್ ಡಿಸ್ಪ್ಲೇಸ್ಮೆಂಟ್ ಅಂಡ್ ಇಕೊಲಾಜಿಕಲ್ ಡಿಸ್ಟ್ರಕ್ಷನ್. ಡೆವಲಪ್ಮೆಂಟ್ ಆಗ್ಬೇಕು, ಹೌದು, ಬೆಳವಣಿಗೆ, ಅಭಿವೃದ್ಧಿ ಅನ್ನೋದೆಲ್ಲ ಒಳ್ಳೇದೆ, ಆದ್ರೆ ಅದಕ್ಕೋಸ್ಕರ ನಾವು ಆ ಟ್ರೈಬಲ್ ಪೀಪಲ್ ಗಳನ್ನ ಡಿಸ್ಪ್ಲೇಸ್ ಮಾಡೋದು, ಅವರ ಹಕ್ಕುಗಳನ್ನ ಕಿತ್ಕೊಳ್ಳೋದು, ಇನ್ನೊಂದ್ ಕಡೆ ಪರಿಸರವನ್ನ ನಾಶ ಮಾಡೋದು ಸರಿಯಲ್ಲ. ಹಾಗಾಗಿ ಮುಖ್ಯವಾಗಿ ನಾವು ಇದನ್ನ ಸರಿಯಾಗಿ ಮುಂದುವರ್ಸ್ಕೊಂಡು ಹೋಗ್ಬೇಕಾ ಅಂತಂದ್ರೆ, ಒಂದು ಟ್ರೈಬಲ್ ಪೀಪಲ್ಗಳ ಹಕ್ಕುಗಳನ್ನ ರಕ್ಷಿಸಬೇಕು, ಅವರಿಗೆ ಸರಿಯಾದ ವ್ಯವಸ್ಥೆ ಮಾಡಬೇಕು, ಇನ್ನೊಂದು ಕಡೆ ಪರಿಸರ ನಾಶ ಆಗದೆ ಇರೋ ರೀತಿ ನೋಡ್ಕೊಳ್ಬೇಕು.
ಹಾಗಾಗಿ ಇವಿಷ್ಟು ಈ ಆರ್ಟಿಕಲ್ನಲ್ಲಿ ಹೇಳ್ತಾ ಇರುವಂತಹ ಅಂಶಗಳು. ಇವಿಷ್ಟು ಮುಖ್ಯವಾದ ವಿಚಾರಗಳು. ನಾಳೆ ಭೇಟಿಯಾಗೋಣ. ಎಲ್ರಿಗೂ ಧನ್ಯವಾದಗಳು. ಇದು ಪಾಂಚಜನ್ಯ IAS.